ಫುಲ್ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ವರ್ಕ್ ಹೆಂಗೆ ಮಾಡಬೇಕು, ವರ್ಕದಲ್ಲಿ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬರ್ತಾವೆ, ಪ್ರಾಬ್ಲಮ್ಸ್ ಬರುವಾಗ ನಾವು ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು, ಓಕೆ, ನಾವು ಹೇಗೆ ಸೇಫ್ಟಿಯಿಂದ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಮನಸ್ಸಿರಬೇಕು, ಪ್ರತಿಯೊಂದು ಹೇಳ್ತಾ ಲಾಸ್ಟ್ ಆ ವ್ಯಕ್ತಿ ಏನಂದ್ರೆ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಏನದು ಮೈಂಡ್ ಅಂದರೆ ಮನಸ್ಸು ಭಾಳ ಮುಖ್ಯವಾದದಂತಾರೆ. ಏನು ಮನಸ್ಸು. ಈಗ ನೋಡ್ರಿ, ನಾವು ಒಂದ್ಸಲ ಮೈಂಡಲ್ಲಿ ಏನು ಫೀಡ್ ಮಾಡ್ಕೊತೀವಲ್ಲ ಅದು ಡಿಲೀಟ್ ಮಾಡೋಕೆ ಆಗೋದಿಲ್ಲ ಅಂತ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಹಲೋ, ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಈಗ ಮಾರುತಿ ಬ್ರದರ್ ಇದ್ದಾರೆ, ನಮ್ಮ ರಿಲೇಷನ್ ಚೆನ್ನಾಗಿದ್ದಾರೆ ಈಗ. ಓಕೆ, ಲಾಸ್ಟ್ ವೀಕ್ ಅವರು ದಾಂಡೇಲಿಗೆ ಬಂದಿದ್ರು. ಓಕೆ, ನಾವೆಲ್ಲ ತಿರುಗಾಡಿದ್ವಿ, ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು. ಬಟ್ ಯಾವುದೋ ಒಂದು ಸಮಸ್ಯೆದಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ತಿಳ್ಕೊರಿ. ನಾ ಮಂಜು ಬ್ರದರ್ಗೆ 2 ಬೈದೆ, ಮಾರುತಿ ಬ್ರದರ್ ಏನು ಮಾಡ್ತಾರೆ, ಮತ್ತೆ ನನಗೇನು ಮಾಡ್ತಾರೆ, 4 ಬೈತಾರೆ ತಿಳ್ಕೊರಿ. ಹೌದಲ್ರಿ? ಜಗಳ ಉಂಟಾಗಿ ಏನಾಗ್ತಿದೆ ಅಲ್ಲಿ, ಭೇದ ಭಾವ ಉಂಟಾಗಿ ನಾವು ದೂರ ಹೋಗ್ಬಿಡ್ತೇವೆ. ಓಕೆ, ಒಂದು 10-20 ವರ್ಷ ನಂತರ ಏನಾಗ್ತಿತ್ತಂದ್ರೆ, ನಾನು ಮಾರುತಿ ಬ್ರದರ್ ಬಿಟ್ಟು ದೂರ ಹೋಗಿರ್ತೇನೆ ರೀ, ನಾ ಮರಿತೇನೆ ರೀ. ಹೌದಲ್ರಿ? ನಾ ಮರಿತೇನೆ. ಮಾರುತಿ ಬ್ರದರ್ ನಂಗೆ ಏನು ಹೇಳಿದಾರೋ ನಾ ಮರಿತೇನೆ, ನಾ ಹೇಳಿದ್ದು ಮಾರುತಿ ಬ್ರದರ್ ಮರಿತಾರೆ. 20 ವರ್ಷ ನಂತರ ನಾ ಮತ್ತೆ ಮಾರುತಿ ಬ್ರದರ್ ಹತ್ರ ಬರುವಾಗ ಮಾರುತಿ ಬ್ರದರ್ ನೋಡಿದ ತಕ್ಷಣ ಏನಾಗುತ್ತೆ ಹೇಳ್ರಿ, ಅದು ಹಳೆ ನೆನಪು ಬರ್ತಿದ್ರೆ. ಹೌದಲ್ರಿ? ಮಾರುತಿ ಬ್ರದರ್ ನಾನು ಈ ರೀತಿಯಾಗಿ ಬೈದಿದ್ದೆ, ಮಾರುತಿ ಬ್ರದರ್ ನಾನು ಈ ರೀತಿಯಾಗಿ ಬೈದಿದ್ದಾನೆ ಅಂತೇಳಿ ನಾನು ಏನಾಗ್ತಿದ್ದೆ ಹೇಳ್ರಿ, ಮೈಂಡಲ್ಲಿ ಮತ್ತೆ ರಿಮೈಂಡ್ ಆಗ್ತೈತ್ರಿ, ನೆನಪು ಬರ್ತೈತ್ರಿ. ಅಂದ್ರೆ ಇದ್ರ ಅರ್ಥ ಏನು ಗೊತ್ತಾ, ಮಾರುತಿ ಬ್ರದರ್ ನಾ ಏನು ಬೈದಿದ್ದೇನೋ ನಾ ಮರ್ತು ಬಿಟ್ಟೇನ್ರಿ. 20 ವರ್ಷ ಮಾರುತಿ ಬ್ರದರ್ ಮರ್ತು ಬಿಟ್ಟಿದ್ದಾರೆ. ಬಟ್ ಮತ್ತೆ ನಾ ತಿರುಗಿ ಬರುವಾಗ ಮತ್ತೆ ನನ್ನ ನೆನಪು ಬರ್ತಾ ಇರ್ತಿದ್ರು. ಅದು ಇದ್ರ ಅರ್ಥ ಏನು ಗೊತ್ತಾ, ನಾವು ಮೈಂಡಲ್ಲಿ ಏನು ಫೀಡ್ ಮಾಡ್ಕೊತೀವಲ್ರಿ ಅದು ನೆನಪು ನಾವು ಏನ್ರಿ ನಾವು ಮರಿಬೋದು, ಬಟ್ ಡಿಲೀಟ್ ಮಾಡೋಕೆ ಆಗೋದಿಲ್ಲ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಎಲ್ಲರಿಗೂ ಅರ್ಥ ಆಗ್ತಾ ಇಲ್ರಿ? ಈ ಮೈಂಡಲ್ಲಿ ನಾವು ಏನು ಫೀಡ್ ಮಾಡ್ಕೊತೀವೋ ಅದು ನಾವು ಮರಿಬೋದು, ಬಟ್ ಕಂಪ್ಲೀಟ್ಲಿ ಡಿಲೀಟ್ ಮಾಡೋಕೆ ಆಗೋದಿಲ್ಲ ಅಂತಾರೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಿರಿ. ನಮ್ಮ ಮೈಂಡ್ ನಾವು ಏನು ಮಾಡ್ಕೋಬೇಕು, ರಿನ್ಯೂ ಮಾಡ್ಕೊತಾ ಇರಬೇಕು, ಡೇ ಬೈ ಡೇ. ಯಾವುದರಿಂದ? ವರ್ಡ್ ಆಫ್ ದಿ ಗಾಡ್. ಹಲ್ಲುಯ. ವಾಕ್ಯದಿಂದ ನಮ್ಮ ಮನಸ್ಸನ್ನು ಪ್ರತಿದಿನ ರಿನ್ಯೂ ಮಾಡ್ಕೊತಾ ಇರ್ಬೇಕಂತೆ. ಅಂದ್ರೆ ಎಷ್ಟೋ ಸಲ ನಾವೇನಾಗ್ತೀವಿ ನೋಡ್ರಿ, ನಾವು ದೇವ್ರ ಹತ್ರ ಬರ್ತೇವ್ರಿ, ದೇವ್ರ ಪ್ರೀತಿ ಮಾಡ್ತಾ ಇರ್ತೀವಿ, ಸಂದರ್ಭ ಬರುವಾಗ ಮತ್ತೆ ನಾವು ದೇವರಿಂದ ದೂರ ಆಗ್ತಾ ಇರ್ತೇವೆ. ನಮ್ಗೆಲ್ಲೋ ಒಂದು ವಿಷಯದಲ್ಲಿ ಪಾಪದಲ್ಲಿ ಬಿದ್ದು ನಾವು ಏನು ಮಾಡ್ತೇವ್ರಿ, ನಾವು ದೇವರಿಂದ ಮತ್ತೆ ದೂರವಾಗಿ ಹೋಗ್ತಾ ಇರ್ತೀವ್ರಿ. ಹೌದಲ್ರಿ? ಅದೇ ಮಾಡಿದ ತಪ್ಪೇ ಪದೇ ಮಾಡ್ತಾ ಇರ್ತೀವಿ. ನಾವು ಮನಸ್ಸನ್ನು ಮತ್ತೆ ಏನು ಮಾಡ್ಕೊಂತ ನಾವು ಹಾಳು ಮಾಡ್ಕೊತಾ ಇರ್ತೇವೆ. ಮತ್ತೆ ಹಳೆ ಮನಸ್ಸಿಗೆ ಹೋಗ್ಬಿಡ್ತೇವ್ರಿ, ಹಳೆ ಜೀವನಕ್ಕೆ ಹೋಗ್ಬಿಡ್ತೇವ್ರಿ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಮನಸ್ಸನ್ನು ನೀವು ನೂತನ ಪಡಿಸಿಕೊಳ್ಳಿರಿ. ಅಂದ್ರೆ ನೋಡ್ರಿ, ಇವತ್ತು ನೋಡ್ರಿ ಮೈಂಡ್ ಹೆಂಗಿರ್ತೈತಲ್ರಿ ಹಂಗೆ ನಮ್ಮ ಜೀವನ ಇರ್ತೈತೆ. ನೆನ್ಪಿಡ್ಕೊರಿ, ಇವತ್ತು ನಾವು ಈ ರೀತಿಯಾಗಿ ಇದೇವಂದ್ರೆ ಅರ್ಥ ಏನಂದ್ರೆ, ನಮ್ಮ ಮನಸ್ಸನ್ನ ನಾವು ಏನು ಆಲೋಚನೆ ಮಾಡ್ತಾ ಇರ್ತೀವೋ ಅದೇ ರೀತಿಯಾಗಿ ನಾವು ಜೀವನ ಮಾಡ್ತಾ ಇರ್ತೇವೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಎಲ್ಲರಿಗೂ ಅರ್ಥ ಆಗ್ತಾ ಇದಲ್ಲ? ಓಕೆ, ನಾವು ಏನು ಆಲೋಚನೆ ಮಾಡ್ತಾ ಇರ್ತೀವೋ ನಮ್ಮ ಮನಸ್ಸಿನಲ್ಲಿ ಅದೇ ವಿಧವಾಗಿ ನಮ್ಮ ಜೀವಿತ ಇರ್ತೈತೆ ಯಾವಾಗಲೂ. ಅದಕ್ಕಾಗಿ ನಮ್ಮ ಮನಸ್ಸನ್ನು ನಾವೇನು ಮಾಡ್ಕೋಬೇಕು, ನೂತನ ಪಡಿಸಿಕೊಳ್ಳುತ್ತಾ ಇರಬೇಕು. ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊತಾ ಇರಬೇಕು ಎವ್ರಿ ಡೇ. ಹೇಗೆ? ಥ್ರೂ ದಿ ವರ್ಡ್ ಆಫ್ ದಿ ಗಾಡ್. ಹಲ್ಲುಯ. ವಾಕ್ಯದಿಂದ ನಾವೇನು ಮಾಡ್ಬೇಕಂತೆ, ವಾಕ್ಯದಿಂದ ಏನು ಮಾಡ್ಬೇಕು, ನಾವು ನಮ್ಮ ಮನಸ್ಸನ್ನು ನಾವು ಏನು ಮಾಡಬೇಕು, ಏನು ಮಾಡ್ಬೇಕು ನಾವು? ಅದಕ್ಕಾಗಿ ನಾವು ವಾಕ್ಯವನ್ನು ಪ್ರತಿದಿನ ಓದ್ಬೇಕ್ರಿ. ಪ್ರತಿದಿನ ವಾಕ್ಯ ನಾವು ಕೇಳಬೇಕು. ಪ್ರತಿದಿನ ವಾಕ್ಯ ನಾವೇನು ಮಾಡಬೇಕು, ಧ್ಯಾನ ಮಾಡಬೇಕು. ಅರ್ಥ ಇದೆ? ಹಲ್ಲೆಲೂಯಾ. ಪ್ರತಿದಿನ ವಾಕ್ಯ ನಾನು ಘೋಷಣೆ ಮಾಡ್ತಾ ಇರ್ಬೇಕ್ರಿ. ಈ ರೀತಿಯಾಗಿ ಮಾಡುವಾಗ ನಮ್ಮ ಮನಸ್ಸೇನಾಗ್ತೈತೆ ಹೇಳ್ರಿ, ನೂತನವಾಗ್ತಾ ಇರ್ತೈತ್ರಿ. ಏನಾಗ್ತೈತೆ ಹೇಳ್ರಿ, ನೂತನ ರಿನ್ಯೂ. ಹಲ್ಲೆಲೂಯಾ. ಯಾವಾಗ ನಮ್ಮ ಮನಸ್ಸನ್ನು ನೂತನ ಮಾಡಿಕೊಳ್ತಾ ಇರ್ತೇವೆ ನೋಡ್ರಿ, ದೇವರು ನಮ್ಮ ಆತ್ಮಿಕಲ್ಲಿ ನೋಡ್ತಾ ಇರ್ತೇವೆ ನಾವು. ಹಲ್ಲೆಲೂಯಾ. ಪರಲೋಕದ ವಿಷಯ, ಆತ್ಮಿಕ ವಿಷಯಗಳೆಲ್ಲ ನಮ್ಗೆ ಅರ್ಥವಾಗ್ತಾ ಇರ್ತಾವ್ರಿ. ಅದಕ್ಕಾಗಿ ದೇವರು ನೋಡ್ರಿ ಅಂತ ಇರ್ತಾನೆ, ನಿಮ್ಮ ಮನಸ್ಸನ್ನು ನೀವು ನೂತನ ಪಡಿಸಿಕೊಳ್ಳಿರಿ. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ ನಾ ಪ್ರತಿ ಸಲ ಹೇಳ್ತೇನೆ, ನಾವು ಯಾರ ಹತ್ರ ಬಂದಿದ್ದೇವೆ, ನಮ್ಮ ತಂದೆಯ ಹತ್ರ. ನಾ ಇವಾಗ ಮೈಂಡಲ್ಲಿ ಫೀಡ್ ಮಾಡ್ಕೋಬೇಕು ಯಾವಾಗಲೂ. ನಾ ಯಾರ ಹತ್ರ ಹೋಗಿದ್ದೇನೆ, ನಮ್ಮ ತಂದೆ. ಗೌರವವಾಗಿ ಹೇಳ್ಬೇಕ್ರೆ, ನನ್ನ ತಂದೆ. ಹಲ್ಲೆಲೂಯಾ. ಈಸ್ ಮೈ ಫಾದರ್. ನಮ್ಮ ತಂದೆ ಎಷ್ಟು ವರ್ಷ ನನ್ನ ಜೊತೆ ಇರ್ಬೋದ್ರಿ? ಎಷ್ಟು ಜೊತೆ?
30-45 ವರ್ಷ ನಮ್ಮ ತಂದೆಯವರು ನಮ್ಮ ಜೊತೆ ಇರ್ಬೋದು, ಮತ್ತೆ ಬಿಟ್ಟು ಹೋಗ್ತಾರೆ. ಬಟ್ ಹೆವೆನ್ಲಿ ಫಾದರ್ ಯಾವ್ಯಾಗೂ ನಮ್ಗೆ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಆತನ ಎಂದಿಗೂ ಕೈ ಬಿಡೋದಿಲ್ಲ ಅಂತೆ. ಭೂಮಿ ಆಕಾಶ ಗತಿಸಿ ಹೋದರು ನಮ್ಮ ದೇವರು ಎಂದಿಗೂ ಗತಿಸಿ ಹೋಗೋದಿಲ್ರಿ. ಆತನಿಗೆ ಆದಿಯೂ ಇಲ್ಲ ಅಂತ ಹೇಳ್ರಿ ಪ್ರೇಯರ್. ಹಲ್ಲೆಲೂಯಾ. ಅಂತ ತಂದೆ ನಮ್ಮೆಲ್ಲರಿಗಿದ್ದಾನೆ. ಇಟ್ಸ್ ಸೋ ಗ್ರೇಟ್. ಗೊತ್ತಾ ನಿಮಗೆ? ಈ ಸತ್ಯ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬಟ್ ಇವತ್ತು ಆ ಸತ್ಯ ದೇವ್ರನ್ನ ತಿಳಿಯಪಡಿಸಿದಾನೆ. ಈ ಸತ್ಯವನ್ನು ನಾವು ಏನು ಮಾಡಬೇಕು? ಪ್ರತಿದಿನ ಕೆಟ್ಟ ಹಿಡ್ಕೋಬೇಕು. ಆ ಸತ್ಯದಲ್ಲಿ ನಡಿಬೇಕಾಗಿದೆ. ಹಲ್ಲೆಲೂಯಾ. ನಾ ಯಾರ ಹತ್ರ ಹೋಗ್ತಾ ಇದ್ದೇನೆ? ನನ್ನ ತಂದೆ ಹತ್ರ ಹೋಗ್ತಾ ಇದ್ದೇನೆ. ಅದಕ್ಕೆ ಎಕ್ಸ್ಕ್ಯೂಸ್ ಹೇಳ್ತಾ ಇದ್ದಾನೆ. ನೀವು ತಂದೆಯನ್ನು ಬೇಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನಿಮ್ಗೆ ಏನು ಅವಶ್ಯಕತೆ ನಿಮ್ಮ ತಂದೆ ಪರಲೋಕ ತಂದೆಗೆ ತಿಳಿದಿದ್ದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಬೇಡಿಕೊಳ್ಳೋದು ಮುಂಚಿತವಾಗಿ ನಿನ್ನ ದೇವರಿಗೆ ಏನು ಅವಶ್ಯಕತೆ ತಿಳಿದಿದೆ ಹೇಳಿಲ್ರಿ? ಹೇಳಿದಾನ? ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಈಸ್ ಅವರ್ ಫಾದರ್. ನಮ್ಮ ತಂದೆ ನಮ್ಮ ಜೊತೆಗಿರುವಾಗ ನೋಡ್ರಿ, ಯಾವ ವಿಷಯಕ್ಕೆ ನಾವು ಹೆದರೋ ಅವಶ್ಯಕತೆ ಇಲ್ಲ. ಯಾವ ವಿಷಯಕ್ಕೆ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಚಿಂತೆ ಬರ್ತಾ ಇದೆ? ಯಾಕೆ ಆ ಭಯ ಬರ್ತಾ ಇದೆ? ಹೇಳ್ರಿ, ಯಾಕೆ ಕಳವಳ ಬರ್ತಾ ಇದೆ ನಮ್ಮ ಜೀವಿತದಲ್ಲಿ? ಬಿಕಾಸ್ ನಮ್ಮ ತಂದೆ ಯಾರೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲರಿ, ನಾವು ಅರ್ಥ ಮಾಡ್ಕೊಂತ ಇಲ್ಲ. ಯೋಹಾನದಲ್ಲಿ ಏನು ಬರೆಯಲ್ಪಟ್ಟ? ಸುವಾರ್ತೆಯಲ್ಲಿ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನಾತನು ಏನು ಮಾಡಿದ್ದಾನೆ? ಹಲ್ಲೆಲೂಯಾ. ದೇವರು ತನ್ನ ಒಬ್ಬನೇ ಮಗನನ್ನಾತನು ಕಳಿಸಿಕೊಟ್ಟಿದ್ದಾನೆ. ಯಾಕೆ ಕಳಿಸಿಕೊಟ್ಟಿದ್ದಾನ್ರಿ? ಬಿಕಾಸ್ ಆತ ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರು ನಮ್ಮನ್ನು ಅಷ್ಟು ಪ್ರೀತಿ ಮಾಡಕ್ಕೆ ಆಗೋದಿಲ್ರಿ. ನೆನಪಿನ ನೆನ್ಕೊಡಿ ಯಾವಾಗಲೂ. ದೇವರು ನಮ್ಮ ತಂದೆ ಪ್ರೀತಿ ಮಾಡಿದ ಹಾಗೆ ನಮ್ಮ ಈ ಲೋಕದಲ್ಲಿ ಯಾರು ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ಯಾವಾಗ ನೋಡ್ರಿ ಸಂಡೇ ಬರುವಾಗ ಒಂದು ಭಾರದಿಂದ ಹೋಗ್ಲೇಬೇಕಲ್ಲ, ಬೇರೆ ನಮ್ಗೆ ಏನಿಲ್ಲ, ಆಪ್ಷನ್ ಇಲ್ಲಲ್ಲ ಅಂಥೇಳಿ ಒಂದು ಮನಸ್ಸಿನಿಂದ ನಾವು ಬರಬಾರ್ದು. ಸಂಡೇ ಬಂದ ತಕ್ಷಣ ಹೆಂಗಿರ್ಬೇಕು ಗೊತ್ತಾ ನಮಗೂ? ನಾನು ತಂದೆ ಹತ್ರ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ನಾ ಡ್ಯೂಟಿ ಮುಗಿದ ತಕ್ಷಣ ನಮ್ಮ ತಂದೆಯವ್ರು ನಮ್ಮ ಪಿಕಪ್ ಮಾಡ್ಲಿಕ್ಕೆ ಬರ್ತಾರೆ. ಡ್ಯೂಟಿಯಲ್ಲೇ ಬೈಕ್ ತೆಗೆದುಕೊಂಡು ಬರುವಾಗ ನಮ್ಮ ತಂದೆ ಏನು ಮಾಡ್ತಾರೆ ಗೊತ್ತಾ? ನಮ್ಮ ಮಗು ಕರ್ಕೊಂಡ್ ಬರ್ತಾರೆ. ನಮ್ಮ ತಂದೆಗೆ ಮುಂಚಿತ ಒಂದು ತಾಸು ಬಿಫೋರ್ ನಮ್ಮ ಮಗ ರೆಡಿ ಆಗಿರ್ತಾನೆ ನಮ್ಮ ತಂದೆ ಹತ್ರ ಹೋಗ್ಬೇಕಂತೇಳಿ. ಹಲ್ಲೆಲೂಯಾ. ನೋಡ್ರಿ, ನಾ ಗೇಟಿಂದ ಹೊರ ಬಿದ್ದ ತಕ್ಷಣ ಅಲ್ಲ ದೂರಿನ ಡ್ಯಾಡಿ ಅಂತ ಇರ್ತಾನೆ. ಅಷ್ಟು ಸಂತೋಷ. ಅಲ್ಲಿ ಜಿಗ್ದಾಡ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಆತನು. ತಂಗೆ ನೋಡಿ, ಆ ಗೇಟ್ ಕಡೆ ಎಲ್ಲರೂ ಡ್ಯೂಟಿ ಮುದ್ದು ಎಲ್ಲರೂ 1000 ಪೀಪಲ್ 1500 ಪೀಪಲ್ಸ್ ಹೋಗ್ತಾ ಇರ್ತಾರೆ ಡ್ಯೂಟಿ ಮುಗಿಸ್. ಅವರೆಲ್ಲರೂ ನೋಡ್ತಾ ಇರ್ತಾರೆ, ಯಾರಪ್ಪ ಈ ಮಗು ಅಂತೇಳಿ. ನಮ್ಮ ಡ್ಯೂಟಿಯವರೆಲ್ಲರೂ ನೋಡಿ ನಗ್ತಾ ಇರ್ತಾರೆ. ಏನು ಸರ, ನೀ ಮಗು ನೋಡ್ರಿ ಎಷ್ಟು ಡ್ಯಾನ್ಸ್ ಮಾಡ್ತೀವಿ, ಎಷ್ಟು ಖುಷಿ ನೋಡ್ರಿ ಅಂತೇಳಿ. ನಾನು ನೋಡಿದ ತಕ್ಷಣ ಇನ್ನೂ ಆತನ ಏನು ಕೊಡಿಸಿಲ್ರಿ, ನಾ ಆತನ ಏನು ಮಾಡಿಲ್ಲ. ಬಟ್ ನೋಡಿದ ತಕ್ಷಣ ಅಲ್ಲ ಅಷ್ಟು ಜಿಗ್ದು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನಂಗೆ ನೋಡಿ ಅಷ್ಟು ಖುಷಿ. ಪ್ರತಿ ನಮ್ಮ ತಂದೆಗೆ ಬಿಫೋರ್ ಆತನ ರೆಡಿಯಾಗಿರ್ತಾನೆ. ಅರ್ಥ ಹೇಳಿದ್ದು ಯಾಕೆ? ಆತನ ಗೊತ್ತಿದೆ ನನ್ನ ತಂದೆ ಇದ್ದಾರೆ. ಈಸ್ ಮೈ ಫಾದರ್. ನನ್ನ ತಂದೆ ನಂಗೆಲ್ಲ ನೋಡ್ಕೊತಾನೆ. ಓಕೆ, ತಾಯಿಗಿಂತ ಹೆಚ್ಚಾಗಿ ನನ್ನ ಕಡೆ ಬರ್ತಾ ಇರ್ತಾನೆ. ಏನು ಬೇಕು ಡ್ಯಾಡಿ? ನಂಗೆ ಅದು ಬೇಕು ಡ್ಯಾಡಿ. ನಂಗೆ ಐಸ್ ಕ್ರೀಮ್ ಬೇಕು ಡ್ಯಾಡಿ. ಡ್ಯಾಡಿ ಅವ್ರಿಗೆ ಮಾಡ್ಯಾರ ಡ್ಯಾಡಿ. ಎಲ್ಲ A to Z ನಂಗೆ ಎಲ್ಲ ಶೇರ್ ಮಾಡ್ಕೊತಾ ಇರ್ತಾನೆ. ಮನೇಲಿ ಒಂದು ಹೊಡೆದ್ರು ಸಹ ಅದು ಬಂದು ನಂಗೆ ಹೇಳ್ತಾ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಡ್ಯಾಡಿ ಮಮ್ಮಿ ಹೊಡೆದ್ರು, ತಾತ ಹೊಡೆದ್ರು, ಅಮ್ಮ ಹೊಡೆದ್ರು, ಸ್ಕೂಲಲ್ಲಿ ಏನು ಹೇಳ್ತೀವಿ A to Z ಹೇಳ್ತಾ ಇರ್ತಾನೆ. ಅಂದ್ರೆ ಅಷ್ಟು ನೋಡ್ರಿ, ಅಷ್ಟು ಸನ್ನಿಹಿತವಾಗಿಲ್ಲ. ಕಾರಣ ಏನು ಗೊತ್ತಾ? ಬಿಕಾಸ್ ಆತನ ಅರ್ಥ ಮಾಡಿಕೊಂಡಾನೆ, ಈತನ ಯಾರಾಗಿದ್ದಾನೆ? ನನ್ನ ತಂದೆ ಇಸ್ ಮೈ ಫಾದರ್ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಆತನ ಯಾವ ವಿಷಯ ಚಿಂತೆ ಮಾಡೋದಿಲ್ಲ, ಭಯ ಪಡೋದಿಲ್ಲ. ಆತನು ಬರ್ತಾ ಇರ್ತಾನೆ ನನ್ನ ಹತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಏನು ಬೇಕಂತ ಡ್ಯಾಡಿ ನಂಗೆ ಅದು ಬೇಕು ಡ್ಯಾಡಿ. ನಾವು ಹೊರ ಹೋದ ತಕ್ಷಣ ಅಲ್ಲ ಎಷ್ಟೇ ಕೆಲಸ ಇದ್ರಲ್ಲ, ಬಟ್ ಆತನ ಏನು ನಂಗೆ ಕೇಳಿದಾನೋ ಅದು ನನ್ನ ಮೈಂಡಿಗೆ ಬರ್ತಿತ್ತು ಮೊದಲು. ನನ್ನ ಮಗ ಕೇಳೋಣ, ಅದಕ್ಕೆ ತೊಗೊಂಡು ಹೋಗ್ಬೇಕು. ಬಿಕಾಸ್ ಯಾಕೆ? ನನ್ನ ಮಗ ಕೇಳಿದ್ದಾನೆ. ಯಾರು? ನನ್ನ ಮಗ ಕೇಳಿದ್ದ ನನಗೆ ಏನು ಬೇಕಂತೇಳಿ. ಅದು ನಾ ಏನು ಮಾಡ್ತೀನಿ, ಮನೆಗೆ ಹೋಗೋಷ್ಟರಲ್ಲ ಏನು ಬೇಕು ಎಲ್ಲ ತೆಗೆದುಕೊಂಡು ಹೋಗ್ತೇನೆ ರೀ. ಕಾರಣ ಏನು ಗೊತ್ತಾ? ಐ ಆಮ್ ದಿ ಫಾದರ್, ಈಸ್ ಅ ಮೈ ಸನ್. ಹಲ್ಲೆಲೂಯಾ. ಅಷ್ಟು ವಿಧವಾದ ಸಂತೋಷ ನಮ್ಮಲ್ಲಿ ಇರಬೇಕ್ರಿ. ಸಂತೋಷ ದೇವ್ರ ಸನ್ನಿಧಿಗೆ ಬರುವಾಗ. ಹಲ್ಲೆಲೂಯಾ. ನಾ ಯಾರ ಹತ್ರ ಹೋಗ್ತಾ ಇದ್ದೇನೆ? ನನ್ನ ತಂದೆ ಹತ್ರ ಹೋಗ್ತಾ ಇದ್ದೇನೆ. ನನ್ನನ್ನು ಪ್ರೀತಿ ಮಾಡಿದ ತಂದೆ ಹತ್ರ ಹೋಗ್ತಾ ಇದ್ದೇನೆ. ಸ್ವಲ್ಪ ಜನ ಹೆಂಗಿರ್ತಾರೆ ಗೊತ್ತ್ರಿ, ಸಣ್ಣ ಒಂದು ಅದ್ಭುತ ನಡೆದಿಲ್ಲ ತಿಳ್ಕೋರೆ, ದೇವರು ಮಾಡುವ ಕಾರ್ಯ ಸ್ವಲ್ಪ ಡಿಲೇ ಆದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಚರ್ಚಿ ದೇವ್ರ ಸನ್ನಿಧಿ ಬರೋದಿಲ್ಲ ಅವರು.
ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತಾರೆ, ಪ್ರಾರ್ಥನೆ ಮಾಡೋದಿಲ್ಲರ ಅವ್ರು, ವಾಕ್ಯ ಓದೋದಿಲ್ಲ. ಎಷ್ಟು ಜನ ಇರ ನಮ್ಮ ಮಧ್ಯದಲ್ಲೇ, ಎಷ್ಟು ಜನ ಅಂತಾರೆ ಜನರು. ಬಟ್ ದೇವ್ರು ನಮ್ಗಾಗಿ ಏನು ಮಾಡಿದ್ರೆ ಎಲ್ಲ ಮರ್ತು ಬಿಟ್ಟಾರೆ. ವಾಟ್ಲಿ ಬರೆಯಲ್ಪಟ್ಟಿದೆ, ದೇವ್ರು ಲೋಕವನ್ನು ಎಷ್ಟೋ ಪ್ರೀತಿಯನ್ನು ಮಾಡಿ ನೋಡ್ರಿ ತನ್ನ ಮಗನನ್ನೇ ಕೊಟ್ಟಿರುವಾಗ ನೀನು ಬೇಕಾದ ದೇವ್ರು ಕೊಡೋದಿಲ್ರಿ. ಯಾಕೆ ಕೊಡೋದಿಲ್ಲ? ಅದಕ್ಕೆ ಅನಲೈಸ್ ಮಾಡ್ಕೋಬೇಕು ಯಾವಾಗಲೂ. ನಾನು ದೇವ್ರನ್ನ ಕೇಳ್ತಾ ಇದ್ದಾನೆ, ದೇವ್ರು ನಂಗೆ ಕೊಡ್ತಾ ಇಲ್ಲ ಅಂದರೆ ನಾವು ಎಲ್ಲೋ ಒಂದು ವಿಷಯದಲ್ಲಿ ನಾವು ಅದನ್ನು ದೇವ್ರ ಹತ್ರ ಹೋಗಿ ಕೇಳಬೇಕಾಗಿದೆ. ಕೇಳಿ ನಾವು ತಿಳ್ಕೋಬೇಕು, ಯಾಕೆ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ. ಸಮ್ಟೈಮ್ಸ್ ನನ್ನ ಲೈಫ್ದಲ್ಲಿ ನೋಡ್ರಿ, ನಾ ಪ್ರೇಯರ್ ಮಾಡೋದಿಲ್ರಿ, ಬಟ್ ದೇವ್ರು ಕೊಡ್ತಾ ಇರ್ತಾನೆ. ನಾನು ಅನ್ಕೊಂತೇನೆ, ದೇವ್ರನ್ನ ಇದನ್ನು ಕೇಳಿಲ್ಲ, ನೀವು ಕೊಟ್ಟಿದೀಯಲ್ಲ, ಎಷ್ಟು ಅದ್ಭುತ ದೇವ್ರಪ್ಪ ನೀನು. ಸಮ್ಟೈಮ್ಸ್ ನಾ ಪ್ರೇಯರ್ ಮಾಡುವಾಗ ದೇವ್ರು ಡಿಲೇ ಮಾಡ್ತಾ ಇರ್ತಾನೆ, ನಂಗೆ ಅರ್ಥ ಆಗುತ್ತೆ. ಅಂದರೆ ದೇವ್ರ ಸಮಯ ಇನ್ನೂ ಬರಲಿಲ್ಲ. ಇನ್ನು ಕೆಲಷ್ಟು ಕೇಳುವಾಗ ದೇವ್ರು ಅಂತಾನೆ, ಸ್ಟಾಪ್, ಸಾಕ ನಾನು ಕೊಡೋದಿಲ್ಲ, ನನ್ನ ಚಿತ್ತಾವಲ್ಲ, ನಾನು ಸೈಲೆಂಟ್ ಆಗಿಬಿಡ್ತೇನೆ. ಹಲ್ಲೆಲೂಯಾ. ಈ ರೀತಿಯಾಗಿ ನೋಡ್ರಿ, ನಾವು ಯಾವಾಗ ತಂದೆಯ ಒಂದು ಸಂಬಂಧದಲ್ಲಿ ಬರುವಾಗ ಎಲ್ಲ ಅರ್ಥ ಆಗ್ತಿತ್ತು ನಮ್ಗೆ. ನಾವಿನ್ನೂ ದೇವರು ಭಕ್ತರ ಜೀವಿತದಲ್ಲಿ ನಾವು ಅದೇ ಫೀಲ್ಡಲ್ಲಿ ಇರುವಾಗ ಓಕೆ ನಾವೆಲ್ಲ ಅರ್ಥ ಆಗೋದಿಲ್ಲ ನಮ್ಗೆ. ಲೋಕದಲ್ಲಿ ಎಲ್ಲರೂ ಹೋಗ್ತಾರಲ್ರಿ, ದೇವಾಲಯಕ್ಕೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ಅವ್ರು ನಮ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಆಮೇಲೆ ಅವರು ದೇವ್ರೊಂದು ಹೋಗ್ತಾರೆ, ನಾವು ಯಾರ ಕಡೆ ಹೋಗ್ತಾ ಇದ್ದೇವೆ ಗೊತ್ತಾ? ನಮ್ಮ ತಂದೆ ಹತ್ರ ಹೋಗ್ತಾ ಇದ್ದೇವೆ. ನಮ್ಮ ಅರ್ಥ ಮಾಡಿಕೊಳ್ಳೋ ತಂದೆ ಒಬ್ರು ಇದ್ದಾರೆ ಪರಲೋಕದಲ್ಲಿ. ನಮ್ಮ ಅರ್ಥ ಮಾಡಿಕೊಳ್ಳೋ ತಂದೆ ಇದ್ದಾರೆ. ಅದನ್ನ ಯಾರು? ನಮ್ಮ ಏಸಪ್ಪ. ಹಲ್ಲೆಲೂಯಾ. ನಮ್ಮ ಅರ್ಥ ಮಾಡ್ಕೊಂತಾರೆ. ನಾವು ಪ್ರಾರ್ಥನೆ ಮಾಡೋ ಮುಂಚಿತವ ದೇವ್ರು ನಮ್ಗೆ ಏನು ಅವಶ್ಯಕತೆ, ನಮ್ಮ ತಂದೆಗೆ ಎಲ್ಲ ಅರ್ಥ ಮಾಡ್ಕೊಂತ, ನನ್ನ ಮಗು ಏನು ಬೇಕಾಗಿದೆ, ನನ್ನ ಮಗಳಿಗೆ ಏನು ಬೇಕಾಗಿದೆ. ನಾವು ಯಾವಾಗ ದೇವರನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಆ ಪ್ರೀತಿ ನಾವು ಅನುಭವಿಸ್ತೇವೆ ನಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ಇದು ನಾವು ವಾಕ್ಯ ಅಲ್ಲ ಇವತ್ತು ಹೇಳೋದು, ಒಂದು ವಾಕ್ಯ ಟಾಪಿಕ್ ಬೇರೆದಿದೆ. ಇದು ಮುಖ್ಯವಾಗಿ ನಾವು ಯಾವಾಗ ನೆನಪಿನಲ್ಲಿ ಇಟ್ಕೊಡ್ಬೇಕು. ಓಕೆ, ಪ್ರತಿದಿನ ನಮ್ಮ ಮೇಲೆ ಒಂದು ಬರಬೇಕು. ಏನು ಗೊತ್ತಾ? ದೊಡ್ಡ ಬಿರುಗಾಳಿ ಬರ್ತಾ ಇದೆ, ಪರವಾಗಿಲ್ಲ, ನನ್ನ ತಂದೆ ಇದ್ದಾರೆ, ಬಿಡಿಸ್ತಾರೆ. ಹಲ್ಲೆಲೂಯಾ. ದೊಡ್ಡ ರೋಗ ಬಂದಿದೆ, ಡಾಕ್ಟರ್ ಅಂತ ಇದ್ದಾರೆ, ಇದು ವಾಸಿ ಆಗೋದಿಲ್ಲ, ನೀ ಸಾಯ್ತೀಯಾ, ಪರವಾಗಿ ಹೇಳ್ಬೇಕು, ನಮ್ಮ ತಂದೆ ಇದ್ದಾರೆ. ಹಲ್ಲೆಲೂಯಾ. ದೊಡ್ಡ ಬಿರುಗಾಳಿ ಬರ್ತಾ, ಕಷ್ಟ ಬರ್ತಾ, ಸಮಸ್ಯೆ ಬರ್ತಾ ಇದೆ, ಏನು ಮಾಡೋಕೆ ಗೊತ್ತಾಗ್ತಲ್ಲ, ಪರವಾಗಿಲ್ಲ, ನನ್ನ ತಂದೆ ಇದ್ದಾರೆ ಪರಲೋಕದಲ್ಲಿ. ಹಲ್ಲೆಲೂಯಾ. ಪರಲೋಕ ತಂದೆ ಇದ್ದಾರೆ, ನೋಡ್ಕೊಂತಾನ್ರಿ, ನಾ ಯಾಕೆ ಚಿಂತೆ ಮಾಡ್ಬೇಕಂತೇಳಿ ನಾವು ಈ ರೀತಿಯಾಗಿ ನಾವು ಜೀವನ ಮಾಡಬೇಕು. ಅದು ದೇವ್ರು ನಮ್ಮಿಂದ ಬಯಸ್ತಾ ಇರ್ತಾನೆ. ಓಕೆ, ಈಗ ನಾವು ತಂದೆ ಎಂದು ನಾವು ನಂಬ್ತಾ ಇದ್ದೇವೆ. ಹೇಗೆ ದೇವ್ರು ತೋರಿಸ್ಕೊಡ್ಬೇಕಂದ್ರೆ ತಂದೆಗೆ ನಮ್ಮ ಕ್ರಿಯೆಗಳ ಮೂಲಕವಾಗಿ ತೋರಿಸ್ಕೊಡ್ಬೇಕಾಗಿದೆ. ಆತನ ಯಾರಾಗಿದ್ದಾನೆ? ಈಸ್ ಎ ಮೈ ಫಾದರ್, ಆತನ ತಂದೆಯಾಗಿದ್ದಾನೆ. ಓಕೆ, ನೋಡಿ, ತಂದೆ ಹತ್ರ ಬರುವಾಗ ಮಗ ಹೆಂಗಿರ್ತಾನೆ? ಸಂತೋಷವಾಗಿ ಬರ್ತಾನೆ, ಹೌದಲ್ರಿ? ಜಿಗ್ದಾಡ್ಕೊಂಡು ಬರ್ತಾ ಇರ್ತಾರೆ, ಕುಣಿದಾಡ್ತಾ ಬರ್ತಾನೆ, ಹೌದಲ್ರಿ? ಈಗ ನಾವು ಯಾವ ರೀತಿಯಾಗಿ ಬರ್ತಾ ಇದ್ದೇವೆ? ಯಾವ ರೀತಿಯಾಗಿ ಬರ್ತಾ ಇದ್ದೇವೆ? ಯಾವ ರೀತಿಯಾಗಿ ಬರ್ತಾ ಇದ್ದೇವೆ? ಟೈಮ್ ನೋಡ್ಕೊಂಡು ಬರ್ತೇವೆ. 11:30 ನಂತರ 2 o'clockಗೆ 1:30 ಕ್ಲೋಸ್ ಆಗಬೇಕು. ನಮ್ಮಲ್ಲಿ ಯಾವಾಗ ಟೈಮ್ ಇರ್ತೈತ್ರಿ, ಹೌದಲ್ರಿ? ಟೈಮರ್ ರನ್ ಆಗ್ತಾ ಇರ್ತದಲ್ಲ, ಟಂಗ್ 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 ಅಂತೇಳಿ, ಹೌದಲ್ರಿ? ಟೈಮಲ್ಲಿ ಈಸ್ ನಾಟ್ ಇಂಪಾರ್ಟೆಂಟ್ ರೀ. ಸಮಯ ದೇವ್ರು ನಮ್ಗೆ ಕೊಟ್ಟಿದ್ದಾನ್ರಿ. ದೇವರೇ ನಮಗೆ ಸಮಯ ಕೊಡದೇ ಇದ್ದರೆ ಇವತ್ತು ನಾವು ಇರ್ತಿದ್ದೀವ? ಒಂದು ಸಲ ಆಲೋಚನೆ ಮಾಡೋಣ, ಹೌದಲ್ರಿ? ಈಗ ಮನುಷ್ಯರು ಎಷ್ಟು ಬ್ಯುಸಿ ಆಗಿದ್ದಾರೆ ಗೊತ್ತಾ? ಅವ್ರ ಹತ್ರ ಸಮಯ ಇಲ್ಲ, ಏನಿಲ್ಲ ಅವ್ರ ಹತ್ರ ಸಮಯ. ಹೇಳ್ರಿ, ಬ್ಯುಸಿ ಆಗಿಬಿಟ್ಟಾರೆ ಜನರು. ಸಮಯ ಕೊಟ್ಟಿದ್ದು ಯಾರು ಮನುಷ್ಯರಿಗೆ? ಭೂಮಿ ಆಕಾಶ ನಕ್ಷತ್ರಗಳನ್ನು ಕ್ರಿಯೇಟ್ ಮಾಡಿ ಮನುಷ್ಯರಿಗೆ ಸಮಯ ಕೊಟ್ಟಿದ್ದು ಯಾರು? ದೇವ್ರಿ. ಆ ಸಮಯ ಮತ್ತೆ ದೇವ್ರು ಕೊಡಾಗೆ ಮನುಷ್ಯರಿಗೆ ಸಮಯ ಇಲ್ಲ, ಹೌದಲ್ರಿ? ಒಂದು ಡಿಸಿಪ್ಲಿನ್ ಇಲ್ಲ. ಯಾವತ್ತು ಕುಂತಿದ್ದೆ ದೇವ್ರು ಒಂದು ವಿಷಯ ನಂಗೆ ತಿಳಿಯಪಡಿಸ್ತಾ ಇದ್ದ. ಸಾಕ್ರಿ, ಒಂದು ವಿಷಯ ಹೇಳ್ಬೇಕು, ಏನು ಗೊತ್ತಾ? ನನ್ನ ಮಕ್ಕಳಿಗೆ ಡಿಸಿಪ್ಲಿನ್ ಇರಬೇಕು. ನಾನು ಎಷ್ಟು ಪ್ರೀತಿ ಮಾಡ್ತೇನೋ ಅಷ್ಟು ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ದೇವ್ರು ತಿಳಿಯಪಡಿಸ್ತಾ ಇದ್ದ. ಈಗ ನೋಡಿ, ಸ್ಕೂಲ್ಗೆ 9 ಗಂಟೆಗೆ ಅಂದ್ರೆ 10 ಗಂಟೆಗೆ ಹೋದೆ, 11 ಗಂಟೆಗೆ ಹೋದೆ, ಮನಸ್ಸು ಬಂದಾಗ ಹೋದ್ರೆ ನಮ್ಮ ಪಾಸ್ ಮಾಡ್ತಾರ? ಹೇಳ್ರಿ, ಪಾಸ್ ಮಾಡ್ತಾರ? ನಾವು ಸಕ್ಸಸ್ ಆಗ್ತೇವೆ ಲೈಫ್ದಲ್ಲಿ? ಅದೇ ರೀತಿಯಾಗಿ ಪ್ರೇರೆ ನಮ್ಮ ಲೈಫ್ದಲ್ಲಿ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಡಿಸಿಪ್ಲಿನ್ ಇಲ್ಲ ಎಷ್ಟು ಜನ ಜೀವಿತದಲ್ಲಿ. ನಾವು ಇಷ್ಟ ಬಂದ್ರೆ ಹೋಗ್ತೇವೆ, ಇಷ್ಟ ಇಲ್ಲದ್ರೆ ಬಿಟ್ಟು ಬಿಡ್ತೇವೆ, ಹೌದಲ್ರಿ? ಹೌದಲ್ರಿ? ಅದೇ ನೋಡ್ರಿ, ಪ್ರತಿ ವಾರ ನಾವು ಮಾರ್ಕೆಟ್ ಹೋಗ್ತೀವಲ್ರಿ, ಪ್ರತಿ ತಿಂಗಳು ರೇಷನ್ ತರ್ತೇವಲ್ಲ ನಾವು. ಒಂದು ದಿವ್ಸ ಲೇಟ್ ಆಗಿಬಿಟ್ರೆ ಅಲ್ಲೋ ಕಲ್ಲೋಲಾಗ್ಬಿಡ್ತೈತೆ ಮನೇಲಿ, ಹೌದಲ್ರಿ? ಅಲ್ಲೋ ಕಲ್ಲೋಲಾಗ್ಬಿಡ್ತೈತೆ. ಯಾಕೆ? ರೇಷನ್ ಇಲ್ಲ, ಹೌದಲ್ರಿ? ಕಾಯಿ ಪಳ್ಳೆಗಳಿಲ್ಲ, ಚಲೋ ಆಗಿಬಿಡ್ತೈತೆ ಒಳಗಡೆ, ಹೌದಲ್ರಿ? ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರ್ತಾವೆ ಕಿಚನಲ್ಲಿ. ಹೆಸರು ಹೇಳ್ರಿ, ಹೌದಲ್ರಿ? ನಮಗೆ ಮಾರ್ಕೆಟ್ ಕರೆಕ್ಟ್ ಆಗಬೇಕು, ರೇಷನ್ ಕರೆಕ್ಟ್ ಆಗಬೇಕು, ಊಟ ಕರೆಕ್ಟ್ ಆಗಬೇಕು, ನಿದ್ದೆ ಕರೆಕ್ಟ್ ಆಗಬೇಕು. ಬಟ್ ದೇವ್ರ ಹತ್ರ ಬರುವಾಗ ನಡೀತೈತ್ರಿ,
ಕಾಂಪ್ರಮೈಸ್ ಮಾಡ್ಕೊತೇವೆ ಎಷ್ಟೋ ಸರಿ. ದ್ಯಾಟ್ ಈಸ್ ಬಿಕಾಸ್ ನಮ್ಮಲ್ಲಿ ಡಿಸಿಪ್ಲಿನ್ ಇಲ್ಲ. ನಮ್ಮ ವಿಷಯದಲ್ಲಿ ದೇವ್ರ ವಿಷಯದಲ್ಲಿ ಡಿಸಿಪ್ಲಿನ್ ಇರ್ಬೇಕ್ರಿ. ನಾ ಪ್ರತಿ ವಾರ ದೇವ್ರ ಸನ್ನಿಧಿ ಕಾಣಿಸ್ಕೊಳ್ಬೇಕು. ಎಷ್ಟು ಜನ ಡಿಸಿಪ್ಲಿನ್ ಇದೆ? ನಿಮ್ಮ ಬ್ಲೆಸ್ಸಿಂಗ್ ಅದ್ರ ಹಿಂದ್ಗಡೆ ಇರ್ತೈತ್ರಿ ಯಾವಾಗಲೂ. ಅದಕ್ಕೆ ಲಾಸ್ಟ್ ವೀಕ್ ಹೇಳಿದೆ, ಏನು ಗೊತ್ತಾ, ನಮ್ಮ ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ಲ ನಮ್ಮ ಅದ್ಭುತಗಳಿಗೆ. ಹೌದಲ್ರಿ? ಎಷ್ಟು ಜನ ಬಂದಿರ ಲಾಸ್ಟ್ ವೀಕ್? ಹೌದಲ್ರಿ? ಕೇಳ್ಕೊಂಡ್ರಲ್ಲ, ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ಲ. ಸಮ್ಟೈಮ್ಸ್ ವಿಧೇಯತೆ ಇಸ್ ವೆರಿ ಇಂಪಾರ್ಟೆಂಟ್, ಒಬಿಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಹೇಳಿದ್ದು ಇದು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಜೀವಿತವನ್ನು ಚೇಂಜ್ ಮಾಡ್ಕೊಂಡು, ನಮ್ಮ ಜೀವಿತ ಹೆಂಗೆ ಚೇಂಜ್ ಆಗ್ತೈತದಲ್ರಿ, ಹಂಗೆ ನಮ್ಮ ಲೈಫಲ್ಲಿ ಕಾರ್ಯಗಳು ದೇವ್ರ ಕಾಲ ಸ್ಟಾರ್ಟ್ ಆಗ್ತಾ ಇರ್ತಾವೆ. ಇದು ಅರ್ಥ ಮಾಡಿಬೇಕು. ಯಾವಾಗ ನಾವು ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಡಿಸಿಪ್ಲಿನ್ಸ್ ವೆರಿ ಇಂಪಾರ್ಟೆಂಟ್ ಕ್ರಿಶ್ಚಿಯನ್ ಲೈಫ್ದಲ್ಲಿ. ಗೊತ್ತಾಯ್ತು ನೋಡ್ರಿ, ನಾವು ಡ್ಯೂಟಿ ಹೋಗುವಾಗ ನಮ್ಮ ಡ್ಯೂಟಿಯಲ್ಲಿ ಸ್ವಲ್ಪ ಜನ ಮಂಡೇ ಬಂದರೆ ಅವರು ನಾನ್ ವೆಜ್ ತಿನ್ನೋದಿಲ್ಲ, ಸ್ಯಾಟರ್ಡೆ ಬಂದರೆ ಊಟ ಮಾಡೋದಿಲ್ಲ. ನಾನು ನೋಡ್ತಾ ವಾ ಏನು ಡಿಸಿಪ್ಲಿನ್ ಟ್ರಿಪ್ಪ ಇದು. ಹಾಂ ಹೌದಲ್ರಿ? ಅವ್ರ ಸಂಕಷ್ಟ ಏನೋ ಬರ್ತದೆ, 40 days ಅವ್ರು ನಾನ್ ವೆಜ್ ತಿನ್ನೋದಿಲ್ಲ ರೀ, ಉಪವಾಸ ಇರ್ತಾರೆ. ಅರ್ಥ ಹೇಳಿದ್ದು ನಾವು ನೋಡುವಾಗ ಆಶ್ಚರ್ಯ ಆಗ್ತೈತೆ ರೀ, ಏನು ಡಿಸಿಪ್ಲಿನ್ ರೀ. ಅದೇ ಕ್ರೈಸ್ತರಲ್ಲಿ ಆ ಡಿಸಿಪ್ಲಿನ್ ಕಂಡು ಬರೋದಿಲ್ಲ. ಹೌದಲ್ರಿ? ಡಿಸಿಪ್ಲಿನ್ ಕಂಡು ಬರೋದಿಲ್ಲ. ಯಾಕೆ ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದೇವೆ ನಾವು? ಇದು ದೇವ್ರಿಗೆ ಇಷ್ಟವಿಲ್ರಿ. ಅದು ನೋಡ್ರಿ, ದೇವ್ರಿಗೆ ಇಷ್ಟ ಇಲ್ಲ. ನೋಡ್ರಿ, ಒಂದು ಸ್ಕೂಲಲ್ಲಿ, ಒಂದು ಕಾಲೇಜಲ್ಲಿ ಪ್ರೊಫೆಸರ್, ಲೆಕ್ಚರ್, ಟೀಚರ್ ಇಷ್ಟಪಡೋದಿಲ್ಲ ಡಿಸಿಪ್ಲಿನ್ ಇಲ್ಲ ಅಂದ್ರೆ. ನಾವು ಸನ್ನಿಧಾನ ಸ್ಕೂಲ್ ಹೋಗ್ತಾ ಇದ್ದಾರೆ, ನಾನು 9 ಗಂಟೆ ಸ್ಕೂಲ್ ಇತ್ತು ರೀ, ನಾನು 9 ಹೋದೆ ರೀ ಸ್ಕೂಲ್ಗೆ. ಟೀಚರ್ ಏನಂದ್ರೆ ಗೊತ್ತಾ, ಅರ್ಧ ತಾಸು ಲೇಟ್ ಆಗಿದೆ, ನೀವು ಮನೆ ಹೋಗ್ಬಿಡಪ್ಪ ಅಂದ್ರು. ಎಷ್ಟಾಗಿದೆ? ½ hour. ಹೌದಾ ಅಂದ್ರೆ ನಾವು ಮನೆ ಹೋಗ್ಬಿಟ್ಟಾರೆ. ಮತ್ತೆ ಟೀಚರ್ ಮತ್ತೆ ಕರೋರು, ನಾವು ಒಂದು ತಕ್ಷಣ ಹೋಗ್ಬಿಡೋದಾ ಮತ್ತೆ ಕೂತ್ಕೊಂತೇಳಿ. ಅರ್ಥ ಹೇಳಿದೆ? ಸೆಕೆಂಡ್ ಅಂತ ತಪ್ಪು ಮಾಡಿದೆ, ಮತ್ತೆ ಮನೆಗೆ ಹೋಗಂದ್ರು ಅವರು, ಮತ್ತೆ ನಂಗೆ ಅವ್ರು ಕರೆದಿಲ್ಲ. ಯಾಕೆ? ಟೀಚರಿಗೆ ಬೇಕಾಗಿದೆ ಡಿಸಿಪ್ಲಿನ್. ನಮ್ಮ ದೇವ್ರಿಗೆ ಬೇರೆ ಡಿಸಿಪ್ಲಿನ್. ಏನು ಡಿಸಿಪ್ಲಿನ್ ಇದೆ ಕ್ರಿಶ್ಚಿಯನ್ ಲೈಫ್ದಲ್ಲಿ? ಡಿಸಿಪ್ಲಿನ್ ಇಲ್ಲ. ಅದನ್ನು ಫಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕ್ರಿ. ವಾಕ್ಯ, ಪ್ರಾರ್ಥನೆ, ಅದ್ಭುತ ಇವೆಲ್ಲ ಸೆಕೆಂಡ್ರಿ. ಇವೆಲ್ಲ ಸೆಕೆಂಡ್ರಿ. ಪ್ರತಿ ವಾರ ಸಂಡೇ ಬಂತ, ಎಸ್ ಐ ಹ್ಯಾವ್ ಟು ಗೋ ಟು ದಿ ಮೈ ಚರ್ಚ್. ನನ್ನ ತಂದೆ ಹತ್ರ ನಾ ಹೋಗಬೇಕು, ನನ್ನ ತಂದೆಯನ್ನು ಸ್ತುತಿಸಬೇಕು, ನನ್ನ ತಂದೆಯನ್ನು ಆರಾಧಿಸಬೇಕು, ನನ್ನ ತಂದೆಯನ್ನು ಮಹಿಮೆಪಡಿಸ್ಬೇಕು. ಯಾಕೆ? ನಾನು ಇಡೀ ವಾರ ನೋಡ್ರಿ, ಮಂಡೇ ಟು ಸ್ಯಾಟರ್ಡೆ ದೇವ್ರು ಎಷ್ಟು ಅದ್ಭುತ ಮಾಡಿರ್ತಾನೆ, ಎಷ್ಟು ಅಪಾಯದಿಂದ ನಮ್ಮ ದೇವ್ರು ತಪ್ಪಿಸಿರ್ತಾನೆ. ಒಂದೊಂದ್ಸಲ ಆಲೋಚನೆ ಮಾಡ್ರಿ, ಆಲೋಚನೆ ಮಾಡಿ ಎಷ್ಟು ಸಲ. ನಮ್ಮ ಮಗು ಏನು ಮಾಡೋದು ಗೊತ್ತ್ರಿ, LKG ಹೋಗ್ತಾ ಇದ್ದಾನೆ. ಅವತ್ತು ಆಟೋ ರಿಕ್ಷಾದಂಗೆ ಕರ್ಕೊಂಬರ್ತಾನೆ ರೀ ಪ್ರತಿದಿನ ಮನೆಯಿಂದ ಸ್ಕೂಲಿಂದ ಮತ್ತೆ ತಿರುಗಿ ಮನೆಗೆ. ಏನಾಗಿತ್ತು ಅವತ್ತು ಅವ್ನು ಲೇಟ್ ಆಗಿಬಿಟ್ಟಾರೆ ಆಟೋ ರಿಕ್ಷಾದವ್ನು. ಹುಡುಗ ಏನು ಮಾಡಂಗೆ ಗೊತ್ತ್ರಿ, ಲೇಟ್ ಆಗಿ ನಡ್ಕೊಂತ ಅರ್ಧ ದಾರಿಗೆ ಬಂದುಬಿಟ್ಟಾರೆ. ಇಲ್ಲ ಟ್ರಾಫಿಕ್ ಇದೆ. ಮತ್ತು ಯಾರೋ ವ್ಯಕ್ತಿ ಅರ್ಧ ದಾರಿಯಲ್ಲಿ ಆತನ ಭೇಟಿಯಾಗಿ ನಮ್ಮ ಮನೆ ತನಕ ಬಿಟ್ಟು ಹೋಗ್ಯಾನ. ಆ ವ್ಯಕ್ತಿ ಯಾರೋ ಗೊತ್ತಿಲ್ಲ ನಮ್ಗೆ ಇನ್ನೂವರೆಗೆ. ನಾವು ಮನೆ ಅದ ಆಲೋಚನೆ ಮಾಡ್ತಾ ಇದ್ದಾರೆ. ಸಪೋಸ್ ಆ ವ್ಯಕ್ತಿ ಯಾರಾದರೂ ನೋಡ್ರಿ, ಈ ನಾವೇಸ್ ಎಲ್ಲ ನೋಡ್ತಾ ಇದ್ದೆ ನಾನು ನ್ಯೂಸ್ದಲ್ಲಿ, ಎಷ್ಟು ಕಿಡ್ನ್ಯಾಪ್ ಭಾಳ ನಡೀತಾ ಇದೆ. ಇಡೀ ಕರ್ನಾಟಕದ 4,000ಕ್ಕಿಂತ ಹೆಚ್ಚು ಒಂದೇ ತಿಂಗಳ ಕಿಡ್ನ್ಯಾಪ್ ಆಗ್ಯಾವಂತ್ರಿ ಮಕ್ಕಳದ್ದು. ಗೊತ್ತಾ ನಿಮಗೆ? ಎಷ್ಟೆಷ್ಟು ಕೆಟ್ಟ ದಿನಗಳು ನಾವು ಜೀವನ ಮಾಡ್ತಾ ಇದ್ದೇವೆ. ಬಟ್ ದೇವ್ರನ್ನ ಸ್ತೋತ್ರ ಸಲ್ಲಿಸಿದೆ. ದೇವ್ರ ಸ್ತೋತ್ರಪ್ಪ, ನಮ್ಮ ಮಗು ಎಷ್ಟು ದೂರ ಇದ್ದಾನೆ, ಎಷ್ಟು ಭಾಳ ದೂರ ಇದ್ದಾರೆ ಸ್ಕೂಲ್, ನಮ್ಮ ಮನೆಯಿಂದ ಸ್ಕೂಲಿಗೆ. ಬಟ್ ಯಾರೋ ವ್ಯಕ್ತಿ ಬಂದು ಮನೆ ತನಕ ಬಿಟ್ಟು, ಯಾರು ಬಿಡ್ತಾರೆ ಈ ನಾವೆಡೆಸದಲ್ಲಿ? ಆ ಹುಡುಗ ಕರ್ಕೊಂಡು 2 ಕಣ್ಣುಗಳು ಕೆತ್ಕೊಂಡು, ಕಿಡ್ನಿಯಲ್ಲಿ ಕೆತ್ಕೊಂಡು ಆ ಮಗು ಸಾಯಸಿ ಎಲ್ಲ ಆಗ್ಬಿಟ್ರೆ ಯಾರು ಕೇಳೋರ್ರಿ? ಯಾರು ಕೇಳೋರು? ನೋಡಿ, ಇಡೀ ವಾರದಲ್ಲೇ ದೇವ್ರು ನಮ್ಮ ಲೈಫಲ್ಲಿ ಹೆಂಗೆ ಅದ್ಭುತ ಮಾಡ್ತಾ ಇರ್ತಾನೆ. ಸಿಂಪಲ್ ಎಕ್ಸಾಮ್, ನನ್ನ ಲೈಫಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವಿತದಲ್ಲಿ ದೇವ್ರು ಅದ್ಭುತ ಈ ರೀತಿ ಮಾಡ್ತಾ ಇರ್ತಾನೆ. ನಾವೇನು ಮಾಡಬೇಕಾಗಿದೆ? ಅವೆಲ್ಲ ನೆನೆಸ್ಕೊಂಡು ಸಂಡೇ ಬಂದು ದೇವ್ರ ಸ್ತುತಿಸ್ಬೇಕು. ದೇವ್ರೆ ನಿನಗೆ ಸ್ತೋತ್ರಪ್ಪ, ದೇವರೇ ನಿನಗೆ ಸ್ತೋತ್ರ, ನಿನ್ನ ಆರಾಧನೆಯಪ್ಪ, ನೀವು ಒಳ್ಳೆ ದೇವರಪ್ಪ ಅಂತೇಳಿ ನಾವು ದೇವ್ರ ಸ್ತುತಿಸ್ಬೇಕಾಗಿದೆ. ಮನೆ ಕಷ್ಟಗಳಿರ್ತಾವ್ರಿ, ಎಲ್ಲರಿಗಿರ್ತಕ್ಕ. ನೋಡ್ರಿ, ಈ ಕಷ್ಟಗಳಿಲ್ಲದ ಮನೆ ಯಾವುದಿಲ್ಲ. ಇದಾವ ಯಾವ ಮನೆ ಹೇಳ್ರಿ? ಮನುಷ್ಯರ ಥಾಟ್ ಹೆಂಗೆ ಗೊತ್ತಾ, ನಾ ಎಲ್ಲ ಕಷ್ಟದಿಂದ ಹೊರಗೆ ಬಂದ ಮೇಲೆ, ಓಕೆ, ನಂಗೆ ಫ್ರೀಡಮ್ ಸಿಕ್ಕಿದ ಮೇಲೆ 1947 ನಮಗೆಲ್ಲರೂ ಏನು ಸಿಗ್ತಾಯಿಲ್ಲ ರೀ, ಏನದು ಸ್ವಾತಂತ್ರ್ಯ ಸಿಕ್ತಲ್ಲ. ಆಗ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾನು ಚರ್ಚೆಗೆ ಹೋಗ್ಬೇಕು, ಅವಾಗ ದೇವ್ರ ಸ್ತುತಿಸ್ಬೇಕು, ಅವಾಗ ದೇವ್ರನ್ನ ಆರಾಧಿಸ್ಬೇಕು. ಪೌಲರು ಸಿಲರು ಎಲ್ಲಿದ್ದಾರೆ ಆರಾಧಿಸ್ತಾ ಇದ್ದಾರೆ? ಜೈಲಿಂದ ಸೆರೆಮನೆ ಹೊರಗೆ ಬಂದ ನಂತರ ಆರಾಧನೆ ಮಾಡ್ತಾ ಇದ್ರ? ಅರಮನೆಯಲ್ಲಿ ಆ ಸೆರೆಯಲ್ಲಿ ಇರುವಾಗ ಆರಾಧನೆ ಮಾಡ್ತಾ ಇದ್ರು ಅವರು? ಹೌದಲ್ರಿ? ಅವರು ಆ ಒಂದು ಸಮಸ್ಯೆದಲ್ಲಿರುವಾಗ ಸ್ತುತಿಸಿ ಆರಾಧಿಸುವಾಗ ದೇವ್ರ ಹತ್ರ ಅವ್ರನ್ನ ಬಿಡಿಸಿದ. ಹಲ್ಲೆಲೂಯಾ. ದೇವದೂತರನ್ನು ಕಳಿಸಿದ್ದಾರೆ. ನನ್ನ ಮಕ್ಕಳೇನು ಮಾಡ್ತಾ ಇದ್ದಾರೆ? ಸ್ತುತಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಆರಾಧನೆ ಮಾಡ್ತಾ ಇದ್ದಾರೆ, ಸೆರೆಮನೆಯಲ್ಲಿದ್ದಾರೆ. ನೀವು ಹೋಗಿ ಅವ್ರೇನು ಮಾಡು, ಬಿಡಿಸು ಅಂತೇಳಿ
ದೇವರು ಬಿಡಿಸಿದ, ದೇವದೂತರ ಕಳಿಸಿ ಅವ್ರನ್ನ ಅಲ್ಲಿಂದ ಬಿಡಿಸಿದ್ದಾರೆ. ಹೌದಾ? ಇವತ್ತು ನಾವೇನು ಮಾಡ್ತೇವ್ರೆ? ನನ್ನ ಸಮಸ್ಯೆಗಳೆಲ್ಲ ಹೋದ್ಮೇಲೆ ದೇವ್ರನ್ನ ಸ್ತುತಿಸ್ತೇನೆ ರೀ, ನನ್ನ ಸಮಸ್ಯೆಲೆಲ್ಲ ಹೋದ್ಮೇಲೆ ದೇವ್ರ ಸನ್ನಿಧಿಗೆ ಹೋಗ್ತೇನೆ ರೀ, ಕಾಣಿಕೆ ಕೊಡ್ತೇನೆ ರೀ. ಹೌದ್ರೆ? ದೇವ್ರನ್ನ ಆರಾಧನೆ ಮಾಡ್ತೇವೆ. ನೋ ಹಂಗಲ್ರಿ. ನಮ್ಮ ಜೊತೆಲಿ ಏನೇ ನಡೀಲಿ ನಾವು ಒಂದು ಡಿಸಿಷನ್ ತೆಗೆದುಕೊಳ್ಬೇಕು. ನಮ್ಮ ತೀರ್ಮಾನ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ರಿಶ್ಚಿಯನ್ ಲೈಫ್ದಲ್ಲಿ. ಇವಾಗ ಎವ್ರಿ ಸಂಡೇ ನಾ ಹ್ಯಾವ್ ಟು ಗೋ ಟು ಚರ್ಚ್. ಏನೇ ಕಷ್ಟಗಳು ಬರಲಿ ನಾ ದೇವರ ಸನ್ನಿಧಿಗೆ ಹೋಗಬೇಕು, ದೇವ್ರ ಸ್ತುತಿಸಬೇಕು, ದೇವ್ರನ್ನ ಆರಾಧಿಸಬೇಕು, ದೇವರ ವಾಕ್ಯ ಕೇಳಬೇಕಂತೇಳಿ ಒಂದು ಏನೋ ತೀರ್ಮಾನ ತೆಗೆದುಕೊಂತೇವಳ್ರಿ, ಅದು ದೇವರ ಹೃದಯ ಗೆಲ್ತಿದ್ರೆ ಯಾವಾಗಲೂ. ಇಟ್ ವಿಲ್ ವಿನ್ ಗಾಡ್ಸ್ ಹಾರ್ಟ್. ಹಲ್ಲುಯ್ಯ, ಹಲ್ಲುಯ್ಯ. ನಮ್ಮ ಕ್ರಿಶ್ಚಿಯನ್ ಡಿಸಿಪ್ಲಿನ್ ಕಾಣಂಗಿಲ್ರಿ. ಅದಕ್ಕಾಗಿ ನಮ್ಮ ಲೈಫ್ದಲ್ಲಿ ದೇವರ ಕಾರ್ಯ ಹೆಚ್ಚಾಗಿ ನಡೆಯುತ್ತಲ್ಲ. ಇಟ್ ಈಸ್ ಒನ್ ಆಫ್ ದಿ ರೀಸನ್. ಓಕೆ, ಇಟ್ ಈಸ್ ಒನ್ ಆಫ್ ದಿ ರೀಸನ್ ನಮ್ಮ ದೇವರ ಕಾರ್ಯಗಳ ಅಡ್ಡಿ. ಗೊತ್ತಾ ನಿಮಗೆ? ಶಿಷ್ಯರ ಕಡೆ ಇಸ್ಕಿಸ್ ಹೋಗ್ತಾ ಇದ್ದಾನೆ. ಏನು ಗೊತ್ತಾ? ನಿಮ್ಮ ಬಳೆಗಳನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ನೀವೇನು ಮಾಡ್ರಿ, ನನ್ನು ಹಿಂಬಾಲಿಸಿರಿ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾ ಇದಾರ? ಏನು ಮಾಡ್ತಾ ಇದಾರ? ಅವ್ರು ಕ್ವಶನ್ ಮಾಡ್ತಾ ಇಲ್ಲ. ದೇವರು ನಿಮ್ಗೆ ಬಿಟ್ಟು ಹೋದ್ರೆ ಮತ್ತೆ ನಮಗೆ ಮನೆ ಇದೆ, ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ನಮ್ಮ ಉದ್ಯೋಗ ಏನು ಕ್ವಶನ್ ಮಾಡಿಡ್ರಿ. ಸುಮ್ಮನೆ ಇಸ್ಕಿಸ್ ಫಾಲೋ ಮಾಡಿ ಹೋಗ್ತಾ ಇದಾರೆ, ಇಸ್ಕಿಸ್ ಹಿಂಬಾಲಿಸಿ ಹೋಗ್ತಾ ಇದಾರೆ. ಆ ವಿಧೇಯತೆ, ಆ ಡಿಸಿಪ್ಲಿನ್ ನಮ್ಮ ಕ್ರೈಸ್ತಲ್ಲಿ ಕಾಣ್ತಾ ಇಲ್ಲ. ನಾವು ಅರ್ಥ ಹೇಳಿದ್ದು ನೋಡ್ರಿ. ನಾವು ದೇವ್ರ ಸನ್ನಿಧಿಗೆ ಕಾಣಿಕೆ ಕೊಡ್ತಾ ಇದ್ದೇವಾ? ಅದು ಇಂಪಾರ್ಟೆಂಟ್ ಹೇಳ್ರಿ. ನಾವು ತಿಂಗಳಿಗೊಮ್ಮೆ ಹೋಗಿ ದೇವ್ರ ಸನ್ನಿಧಿಗೆ ಹೋಗಿ ಕಾಣಿಕೆ ಕೊಟ್ಟು ದೇವ್ರು ಖುಷಿ ಪಡ್ತಾ ಅಂತ ತಿಳ್ಕೊಂತಾರ. ದೇವ್ರು ಬೇಕಾಗಿದ್ದು ನಿಮ್ಮ ಕಾಣಿಕೆಗಳಲ್ಲ, ದೇವ್ರು ಬೇಕಾಗಿದ್ದು ನಮ್ಮ ಹೃದಯ, ನಮ್ಮ ಜೀವಿತ, ದ ಡಿಸಿಪ್ಲಿನ್, ವಿಧೇಯತೆ. ಹಲ್ಲುಯ್ಯ. ಒಬಿಡಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕಾಗಿ ಇವತ್ತಿನ ತೀರ್ಮಾನ ತೆಗೆದುಕೊಳ್ರಿ. ಏನೇ ಕಷ್ಟಗಳು ಬರಲಿಯಪ್ಪ, ನಾ ದೇವ್ರ ಬೇಡಂಗಿಲ್ಲ, ನಂಗೆ ದೇವ್ರು ಬೇಕು. ಹಲ್ಲುಯ್ಯ. ಯಾಕೆ ನಾನು ನೋಡ್ತಾ ಇರುವಾಗ, ನಾ ಪ್ರತಿ ಸಲ ಬರುವಾಗ ಇವತ್ತು ಬಂದವ್ರು ನೆಕ್ಸ್ಟ್ ವೀಕ್ ಬರೋದಿಲ್ಲ, ನೆಕ್ಸ್ಟ್ ವೀಕ್ ಬಂದ್ರೆ ಆ ವೀಕ್ ಬರೋದಿಲ್ಲ. ಯಾಕೆ ಈ ರೀತಿಯಾಗಿ? ಇವತ್ತು ನಾವು ಡಿಸಿಷನ್ ತೆಗೆದುಕೊಳ್ರಿ. ಓಕೆ, ದೇವರು ಬೇಕಾಗಿ ಡಿಸಿಪ್ಲಿನ್ ಲೈಫ್, ಡಿಸಿಪ್ಲಿನ್ ಲೈಫ್. ಅರ್ಥ ಹೇಳಿದ್ದು ಡಿಸಿಪ್ಲಿನ್ ಲೈಫ್ ಬೇಕಾಗಿದೆ ದೇವರಿಗೆ. ಈ ರೀತಿ ದೇವ್ರಿಗೆ ವಿಧೇಯತೆ ನಾವು ಹೊಂದಿರಬೇಕು. ಪ್ರತಿ ವಿಷಯದಲ್ಲಿ ದೇವ್ರಿಗೆ ಹೇಳ್ಬೇಕು, ದೇವರೇ ನನ್ನ ಜೀವಿತದಲ್ಲಿ ಎಲ್ಲಕ್ಕಿಂತ ಮುಂಚಿತವಾಗಿ ದ ಫಸ್ಟ್ ಪ್ರಯಾರಿಟಿ ಯಾರಿಗೆ? ನಿನಗೆ ಅಂತ ಹೇಳ್ಬೇಕು ನಾವು ದೇವರಿಗೆ. ಹಲ್ಲುಯ್ಯ. ಈ ಒಂದು ದಿವಸ ದೇವ್ರು ಕೊಟ್ರೆ ಇಡೀ ದಿವಸ ದೇವ್ರು ನಮಗೆ ಎಲ್ಲ ಕೊಡ್ತಾ ಇರ್ತಾನೆ. ಹಲ್ಲುಯ್ಯ, ಹಲ್ಲುಯ್ಯ. ಒಂದು ದಿವಸ ನಾವು ದೇವ್ರು ಕೊಟ್ರೆ ಇಡೀ ವಾರ ಅಲ್ಲ, ದೇವ್ರು ನಮಗೆಲ್ಲ ಏನು ಬೇಕೆಲ್ಲ ಕೊಡ್ತಾ ಇರ್ತಾನೆ, ಒದಗಿಸಿ ಇರ್ತಾನೆ. ಹಲ್ಲುಯ್ಯ, ಹಲ್ಲುಯ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ಇಷ್ಟ ಬಂದಾಗ ಬರೋದಕ್ಕೆ ಇಟ್ ಈಸ್ ಚರ್ಚ್ ಇಸ್ ನಾಟ್ ಏನು ಹೋಟೆಲ್ ಅಲ್ರಿ. ಹೋಟೆಲ್ ಗೊತ್ತಾ ನಿಮಗೆ? ನಾವು ಮನಸ್ಸು ಬಂದಾಗ ಹೋಗ್ತೇವೆ, ಮನಸ್ಸು ತಿಂತೇವೆ. ಅವ್ರು ಕೇಳ್ತಾರೆ, ಯಾರಾದ್ರೂ ನಮಗೆಲ್ಲ ಯಾಕೆ ಮಂಡೇ ಬಂದಿಲ್ರಿ, ಟ್ಯೂಸ್ಡೇ ಯಾಕೆ ಬಂದಿಲ್ರಿ ಕೇಳ್ತಾರವ್ರು. ಯಾರು ಕೇಳೋದಿಲ್ರಿ, ಹೌದಲ್ಲ? ಇವತ್ತು ನಾವು ಕೂಲ್ ಡ್ರಿಂಕ್ಸ್ ಕುಡಿಬೇಕಂದ್ರೆ ಕೂಲ್ ಡ್ರಿಂಕ್ಸ್ ಹೋಗ್ತೇನೆ, ಇಲ್ಲಾಂದ್ರೆ ಹೋಗೋದಿಲ್ಲ ನಾನು. ಒಂದು ಹೋಟೆಲ್ಗೆ ಚರ್ಚ್ಗೆ ಏನು ಡಿಫ್ರೆನ್ಸ್ ಇದೆ ಈಗ? ವಾಟ್ ಇಸ್ ಡಿಫ್ರೆನ್ಸ್ ಇದೆ? ಹೌದಲ್ರಿ? ನಾವು ಹೋಟೆಲ್ಗೆ ಯಾಕೆ ಹೋಗ್ತೇವೆ? ಏನೋ ಬೇಕಂತ ಹೋಗ್ತೇವೆ, ಹೌದಲ್ರಿ? ನಂಗೆ ಏನೋ ಬೇಕಂತ ಹೋಗ್ತೇವೆ, ಸುಮ್ಮನೆ ಕುಂತು ಬರ್ತೇವೆ ನಾವು. ಏನೋ ಬೇಕಂತ ಹೋಗ್ತೇವಲ್ಲ, ಹಂಗಾಗಿ ಇವತ್ತು ಚರ್ಚು ಸಹ ಏನು ಮಾಡಿದೆ, ಎಷ್ಟೋ ಜನ ಅದನ್ನ ಹೋಟೆಲಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಚರ್ಚಿಗೆ ಹೋಟೆಲ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ. ಇವತ್ತು ದೇವ್ರಂಗೆ ಏನೋ ಬೇಕು, ದೇವ್ರ ಕಡೆ ನಾ ಏನೋ ಹೊಂದಿಕೊಳ್ಬೇಕು ಅಂತೇಳಿ ದೇವ್ರ ಹತ್ರ ಬರೋದಲ್ರಿ. ದೇವ್ರು ಅವಳು ನಮಗೆಲ್ಲ ಕೊಟ್ಟಿದ್ದಾನೆ. ಹಲ್ಲುಯ್ಯ, ಹಲ್ಲುಯ್ಯ. ನಮ್ಗೆ ಏನು ಬೇಕು ದೇವ್ರು ಎಲ್ಲ ಕೊಟ್ಟಿದ್ದಾನೆ ಪ್ರಿಯರೇ. ತನ್ನ ಮಗಳನ್ನೇ ಕೊಟ್ಟಿದ್ದಾನೆ. ಮಗನನ್ನೇ ಕೊಟ್ಟಿರುವಾಗ ಲೋಕದಲ್ಲಿ ನಮ್ಗೆ ಏನೇನು ಬೇಕಲ್ಲ ದೇವರು ಆಲ್ರೆಡಿ ಎಲ್ಲ ಕೊಟ್ಟು. ಅದಕ್ಕೆ ಇಸ್ಕಿಸ್ ಅಂತ ಇದ್ದಾನೆ, ಯಾವ ವಿಷಯದಲ್ಲಿ ನೀವು ಚಿಂತಿಸದೆ ಮೊದಲು ನನ್ನ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನೀವೇನು ಮಾಡ್ರಿ? ಹುಡುಕಿರಿ, ತವಕ ಪಡೀರಿ, ಆಗ ನಿಮಗೆ ಎಲ್ಲವೂ ಸಿಕ್ಕುವುದು. ಅಲ್ಲಯ್ಯ. ಅಂದ್ರೆ ಇದು ಅರ್ಥ ಏನಾಗ್ತಾರೆ? ಇಸ್ಕಿಸ್ ಏನು ಹೇಳ್ತಾ ಇದ್ದಾನೆ, ನಿಂಗೆ ಏನು ಬೇಕೋ ತಂದೆ ಯಾವಲೋ ನಿಮ್ಗೆ ಕೊಟ್ಟಿದ್ದಾನೆ. ಯಾವಲೋ ನಿಂಗೆ ಏನು ಬೇಕು, ನಿಂಗೆ ಜಾಬ್ ಬೇಕಾ, ದೇವ್ರು ನಿಂಗೆ ಜಾಬ್ ಕೊಟ್ಟಿದ್ದಾನೆ, ಒಳ್ಳೆ ಜಾಬ್ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದಾನೆ. ನಾವು ಕಾಲೇಜಲ್ಲಿ ಇರುವಾಗ ನೋಡ್ರಿ, ನಮ್ಮ ಸುವಾರ್ತೆ ಇವಾಂಜಲಿಸಮ್ ಸ್ಟಾರ್ಟ್ ಆಗಿಬಿಡ್ತಾರೆ. ನಾನೆಲ್ಲ ಇಂಜಿನಿಯರ್ಸ್ಗೆ ನಾನು ಸುವಾರ್ತೆ ಸಾರ್ತಾ ಇದ್ದೆ, ಯೇಸು ಕ್ರಿಸ್ತನು ಯಾರು ಅಂತೇಳಿ. ನಾನು ಅಲ್ಲಿಂದ ಸೇವೆ ಸ್ಟಾರ್ಟ್ ಆಗಿಬಿಡ್ತಾರೆ. ಕಾಲೇಜ್ ಹೋಗುವಾಗ ಎಲ್ಲರಿಗೆ ಅವ್ರಿಗೆ ನಮ್ಮ ಎಷ್ಟೋ ಪ್ರಶ್ನೆಗಳು ಮಾಡ್ತಾಯಿದ್ರು, ಅವ್ರ ಪ್ರಶ್ನೆಗಳು ಉತ್ತರ ಕೊಡ್ತಾ ಇದೆ. ಆ ಕ್ಷಣ ಪರಿಶುದ್ಧ ದೇವ್ರಂಗೆ ಸಹಾಯ ಮಾಡ್ತಾ ಇದ್ದಾರೆ. ಅದು ನೋಡ್ರಿ ಹೆಂಗೆ ಇಂಜಿನಿಯರ್ ಕಂಪ್ಲೀಟ್ ಆಗ್ತಾ ಬಂತು ನೋಡ್ರಿ. ಎಷ್ಟೋ ಜನ ಇಂಜಿನಿಯರ್ಸ್ಗೆ ಜಾಬ್ ಸಿಗ್ಲಿಲ್ಲ ರೀ. ಇಂಜಿನಿಯರ್ ಕಂಪ್ಲೀಟ್ ಮಾಡ್ತಾ ಯಾರಿಗೆ ಜಾಬ್ ಸಿಗೋದಿಲ್ಲ, ಗೊತ್ತಾ ನಿಮ್ಗೆ? ಬಟ್ ನಾವು ಯಾವಾಗ ನೋಡ್ರಿ ಇಂಜಿನಿಯರ್ ಕಲಿಯುವಾಗ ಇದೇ ಜಾಬ್ ಮಾಡಬೇಕು, ಇಲ್ಲೇ ಜಾಬ್ ಮಾಡ್ಬೇಕು, ನಾವು ಯಾವಾಗಲೂ ಅದ್ರ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡಿರಲಿಲ್ಲ. ಬಟ್ ಆತನ ಕೆಲಸ ಮಾಡ್ತಾ ಇದೆ, ಆತನ ನೀತಿಯನ್ನು, ಆತನ ರಾಜ್ಯವನ್ನು ಹುಡುಕಾಡ್ತಾ ಇದೆ ನಾನು ಯಾವಾಗ ನಾ ಕಾಲೇಜಲ್ಲಿ ಕಲಿಯುವಾಗ. ಕಾಲೇಜ್ ಮುಗಿದ ತಕ್ಷಣ ನೋಡ್ರಿ
ವೆಸ್ಟ್ ಕೋಸ್ಟಿಂದ ಒಂದು ಕಾಲ್ ಬಂತು ರೀ, ಅವರೇ ಕಾಲ್ ಮಾಡಿದ್ರು. ವಿತಿನ್ 1 ವೀಕ್ದಲ್ಲಿ ರೀ ಕಾಲ್ ಬಂತು, ನಮ್ಗೆ ಇಂಜಿನಿಯರ್ಸ್ ಬೇಕಾಗಿದ್ದಾರೆ ಅಂತೇಳಿ. ಅವಾಗ ನಾವು ಅಪ್ಲೈ ಮಾಡಿದ್ದೇವೆ, ಇಂಟರ್ವ್ಯೂ ಪಾಸ್ ಆದೀವಿ ರೀ. ವಿತಿನ್ 1 ವಾರದಲ್ಲಿ ನಂಗೆ ಜಾಬ್ ಸಿಕ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡ್ರಿ, ನಾ ಪ್ರೇಯರ್ ಮಾಡಿದ್ರೆ ಜಾಬ್ ಸಲುವಾಗಿ ನಾ ಪ್ರೇಯರ್ ಮಾಡಿಲ್ಲ ರೀ. ಓಕೆ, ದೇವ್ರ ಸನ್ನಿಧಿಲಿ ನಿಂತ್ಕೊಂಡು ಹೇಳತ್ತೀನಿ, ಅದ್ರೊಳಗೆ ಯಾವಾಗ ಪ್ರೇಯರ್ ಮಾಡಿಲ್ಲ. ದೇವರೇ ನಂಗೆ ಇಲ್ಲೇ ಜಾಬ್ ಬೇಕು, ಅದ ಜಾಬ್ ಬೇಕಂತ ದೇವ್ರು ಕೊಟ್ಟ ನಂಗೆ ಜಾಬ್. ಅದಕ್ಕಾಗಿ ನೋಡ್ರಿ, ದೇವ್ರು ನಮ್ಗೆ ಆಲ್ರೆಡಿ ಏನು ಬೇಕು ಎಲ್ಲ ಕೊಟ್ಟಿದ್ದಾನೆ. ಅದನ್ನು ನಾವು ರಿಸೀವ್ ಮಾಡ್ಬೇಕಂದ್ರೆ ಮೊದಲೇ ನಾವೇನು ಮಾಡಬೇಕು? ದೇವ್ರ ರಾಜ್ಯ ನೋಡ್ಕೊಳ್ಬೇಕಾಗಿದೆ, ದೇವ್ರ ನೀತಿ ನೋಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಈ ರೀತಿ ಹುಡ್ಕಾಡುವಾಗ ದೇವ್ರು ನಮಗೆ ಏನು ಬೇಕು ಎಲ್ಲವನ್ನು ಒದಗಿಸಿಕೊಡ್ತಾ ಇರ್ತಾನೆ. ಅದಕ್ಕಾಗಿ ಇಸ್ಕಿಸ್ತಾ ಅಂತದಾನೆ, ನೀವು ನೋಡ್ರಿ ಯಾವ ವಿಷಯ ಚಿಂತಿಸಬಾರ್ದು. ಪಕ್ಷಿಗಳನ್ನು ನೋಡ್ರಿ, ಹೂಗಳನ್ನು ನೋಡ್ರಿ, ಅದನ್ನ ಯಾರು ಸಾಕಾಗ್ತಾ ಇದಾರೆ? ಯಾರು ಸಾಕಾತಾರ್ರಿ? ದೇವ್ರು ಸಾಕ್ತಾ ಇದ್ದಾನೆ, ಹೌದಲ್ರಿ? ಅದನ್ನು ದೇವ್ರು ಮಾಡುವಾಗ, ಅದನ್ನ ದೇವರು ಪೋಷಿಸುವಾಗ ಹೂವು ಪಕ್ಷಿಗಳಿಂದ ನಾವು ಶ್ರೇಷ್ಠರಂತೆ. ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಆ ಪಕ್ಷಿಗಳಿಗಿಂತ ಹೂಗಳಿಗಿಂತ ನಾವು ಶ್ರೇಷ್ಠರು ದೇವರ ಸನ್ನಿಧಿಯಲ್ಲಿ. ಆ ಹೂಗಳಿಗೆ ದೇವರೇನು ಪೋಷಿಸ್ತಾ ಇದ್ದಾನೆ, ಆ ಪಕ್ಷಿಯನ್ನು ಪೋಷಿಸುವ ದೇವರು ನನ್ನನ್ನೇನು ಪೋಷಿಸೋದಿಲ್ಲ. ಹಲ್ಲೆಲೂಯಾ. ನಮ್ಗೇನು ಅವಶ್ಯಕ ದೇವ್ರಿಗೆ ಗೊತ್ತಿಲ್ಲ, ಗೊತ್ತಿದೆ ರೀ, ದೇವರೆಲ್ಲ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ಯಾವಾಗಲೂ ನಮ್ಮೊಂದು ವಿಷಯ, ನಮ್ದು ಲೈಫ್ದಲ್ಲಿ ಒಂದು ಡಿಸಿಷನ್ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಮ್ಮ ಲೈಫ್ದಲ್ಲಿ ಇರ್ಬೇಕ್ರಿ. ಅರ್ಥ ಹೇಳಿದ್ದು, ದೇವ್ರು ಹೇಳ್ರಿ, ಪ್ರೀತಿ ಸ್ವರೂಪನ ಹೇಳ್ರಿ, ಕೃಪೆ ಎಲ್ಲ ದೇವ್ರು ಹೇಳ್ರಿ, ಕ್ಷಮಿಸ್ತಾನ ಹೇಳ್ರಿ, ನಮ್ಮ ಇಷ್ಟವನ್ನು ಜೀವನ ಮಾಡ್ತಾನೆ ಹೇಳ್ರಿ. ಹಂಗಲ್ರಿ, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಒಬಿಡಿಯನ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫ್ದಲ್ಲಿ. ಅರ್ಥ ಹೇಳಿದ್ದು, ಈ ರೀತಿ ಜೀವನ ಮಾಡುವಾಗ ನಾವು ದೇವರ ಹೃದಯವನ್ನು ಕೇಳ್ತೇವೆ. ವಿ ವಿಲ್ ವಿನ್ ದಿ ಹಾರ್ಟ್. ಹಲ್ಲೆಲೂಯಾ. ವಿ ವಿಲ್ ವಿನ್ ದಿ ಹಾರ್ಟ್. ಹಲ್ಲೆಲೂಯಾ. ನನ್ನ ಲೈಫ್ದಲ್ಲಿ ಈಗೂ ಸಹ ಎಷ್ಟೋ ವಿಷಯದಲ್ಲಿ ನನ್ನ ಸಾಕ್ಷಾಂಶ ಯಾವಾಗ ನೋಡ್ರಿ, ನನ್ನ ಲೈಫ್ದಲ್ಲಿ ದೇವ್ರು ಏನು ಮಾಡಿದೆ ಎಲ್ಲರೂ ಹಂಚ್ಕೊತಾ ಇರ್ತಾನೆ, ಹೇಳ್ತಾ ಇರ್ತಾನೆ. ಯಾಕೆ? ನಮ್ಮ ಗಾಡ್ ಇಸ್ ಪರ್ಸನಲ್ ಗಾಡ್, ಪರ್ಸನಲ್ ಫಾದರ್. ನಂಗೆ ದೇವ್ರು ಹೇಗೆ ತಂದೆ ಆಗಿದ್ದಾನೋ ಅದೇ ದೇವ್ರು ನಿಮಗೂ ಸಹ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡ್ರಿ, ನನ್ನ ಲೈಫ್ದಲ್ಲಿ ಒಮ್ಮೊಮ್ಮೆ ಬಿರುಗಾಳಿ ಬಂದ್ಬಿಡ್ತಾವ್ರೆ, ದೊಡ್ಡ ದೊಡ್ಡ ಬಿರುಗಾಳಿ ಬಂದ್ಬಿಡ್ತಾವೆ, ತುಫಾನ್ ಬಂದ್ಬಿಡ್ತಾವ್ರೆ. ನಾಳೊಚ್ಚು ದೇವ್ರು ಯಾಕೆ ಸಾಗರ್ ಭಯಪಡಬೇಡ, ನಾನು ಬಿಡಿಸ್ತೇನೆ, ನನಗೆ ಸಹಾಯ ಮಾಡ್ತೇನೆ. ದೇವ್ರ ಆ ಬಿರುಗಾಳಿಯನ್ನು ತೆಗೆದಾಕೋದಿಲ್ಲ, ಬಟ್ ಬಿರುಗಾಳಿ ಮೂಲಕ ತೆಗೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ದೇವ್ರಂಗೆ ಏನು ತೋರಿಸ್ಕೊಡ್ತಾನೆ ಅಂದರೆ, ಸಾಗರ್ ಆ ಬಿರುಗಾಳಿನ ಏನು ಮಾಡ್ಲಿಕ್ಕೆ ಆಗಲ್ಲ. ಆ ಬಿರುಗಾಳಿ ನೋಡಿ ಯಾಕೆ ಹೆದರ್ತೇನೆ ನೀನು? ಇವತ್ತು ಎಷ್ಟೋ ಜನ ಬಿರುಗಾಳಿ ನೋಡಿದ ತಕ್ಷಣ ಹೆದರಿ ಬಿಡ್ತಾರೆ, ಹೌದಲ್ರಿ? ಹೌದಲ್ರಿ? ಬಿರುಗಾಳಿ ನೋಡಿದ ತಕ್ಷಣ ಏನಾಗ್ತಾರೆ ಮನುಷ್ಯರು? ಹೆದರಿ ಬಿಡ್ತಾರೆ. ಅಯ್ಯಪ್ಪ ಏನಾಯ್ತು ರಾಜ, ನನಗೆ ಯಾಕೆ ಬಂತಪ್ಪ ಇದು? ಅಷ್ಟು ಚೆನ್ನಾಗಿ ದೇವರ ಸನ್ನಿಧಿಗೆ ಹೋಗ್ತಾ ಇದೆ, ಪ್ರೇಯರ್ ಮಾಡ್ತಾ ಇದ್ದಾನೆ, ಏನೋ ಆಗ್ತಾ ಇದೆ, ಯಾರೋ ಏನೋ ಮಾಡಿದ್ದಾರೆ, ಇನ್ನೊಂದು ಆಲೋಚನೆ ಬಂದುಬಿಡ್ತಾವ್ರಿ, ಹೌದಲ್ರಿ? ಬಟ್ ದೇವ್ರು ಅಂತಾನೆ, ಸಾಗ ಆ ಬಿರುಗಾಳಿ ಮೂಲಕನೇ ಕರ್ಕೊಂಡು ಹೋಗ್ತೇನೆ, ಏನಾಗೋದಿಲ್ಲ. ಅದಕ್ಕೆ ವಾಕ್ಯ ಬರಲ್ಪಟ್ಟಿದೆ, ನೀವು ನದಿಗಳಲ್ಲಿ ಹೇಳ್ರಿ ಏನಿದೆ, ಹಾದು ಹೋಗುವಾಗ ಅವು ನಿಮ್ಮನ್ನು, ಹೌದಲ್ರಿ, ಅವು ನಿಮ್ಮನ್ನು ಮುಳುಗಿಸುವುದಿಲ್ಲ. ಇದ್ರ ಅರ್ಥ ಏನು ಗೊತ್ತಾ? ದೇವ್ರು ಅದ್ರ ಮೂಲಕವಾಗಿ ಕರ್ಕೊಂಡು ಹೋಗ್ತಾನೆ, ಬಟ್ ಆ ನದಿ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಎಲ್ಲಿ ದೇವ್ರ ಆ ನದಿಗಳು ಬರದಂತೆ ನಾನು ಮಾಡ್ತೇನೆ ಸಾಗರ ಅಂತ ಹೇಳಿದಾನ. ನದಿಗಳು ಬರ್ತಾವೆ, ಬಿರುಗಾಳಿ ಬರ್ತದೆ, ತುಫಾನ್ಗಳು ಬರ್ತವೆ, ಬಟ್ ಡೋಂಟ್ ಬಿ ಅಫ್ರೇಡ್, ಹೆದರಬಾರ್ದು ನಾವು. ಹಲ್ಲೆಲೂಯಾ. ಅದ್ರ ಮೂಲಕವಾಗಿ ದೇವ್ರು ಕರ್ಕೊಂಡೋಗಿ ನಮ್ಗೆ ಏನು ಕೊಡ್ತಾನೆ? ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅದ್ರ ಮುಖಾಂತರ ಕರ್ಕೊಂಡು ದೇವ್ರು ನಮ್ಗೆ ಏನು ಕೊಡ್ತಾನೆ? ಅದನ್ನ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಇವೆಲ್ಲ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕು ಗೊತ್ತಾ? ನಮ್ಮ ಲೈಫ್ದಲ್ಲಿ ಓಕೆ ಒಂದು ಡಿಸಿಪ್ಲಿನ್ ಇರಬೇಕಾಗಿದೆ. ಒಂದು ಡಿಸಿಷನ್ ಇಂಪಾರ್ಟೆಂಟ್, ತೀರ್ಮಾನ. ಇವತ್ತು ನಾವು ಏನು ತೀರ್ಮಾನ ತೆಗೆದುಕೊಳ್ತೀವಲ್ರಿ, ಆ ತೀರ್ಮಾನನೇ ನಮ್ಮ ಜೀವಿತದಲ್ಲಿ ಫ್ರೂಟ್ಸ್ ಫಲಿತ ತೆಗೆದುಕೊಂಡು ಬರುವಂಥದ್ದಾಗಿದೆ, ಪ್ರತಿಫಲ ತೆಗೆದುಕೊಂಡು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಒಂದು ಸಿಂಪಲ್ ಎಕ್ಸಾಂಪಲ್ ಐತೆ, ಶದ್ರಕ್ ಮೇಷಕ್ ಅಬೇದ್ನೆಗೋ, ಗೊತ್ತಲ್ರಿ ಅವ್ರ? ಒಂದು ಹೌದಲ್ರಿ, ಒಂದು ವಿಗ್ರಹ ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ? ಆ ವಿಗ್ರಹಕ್ಕೆ ನೀವು ಆರಾಧಿಸಬೇಕು. ಓಕೆ, ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಲೈಫ್ ಒಂದು ಡಿಸಿಷನ್ ತೆಗೆದುಕೊಂಡ್ರು ಅವರು. ಏನು ಗೊತ್ತಾ? ನಾವು ಏನೇ ಸಾವು ಬಂದರೂ ಪರವಾಗಿಲ್ಲ, ನಾವು ಮಾತ್ರ ವಿಗ್ರಹಕ್ಕೆ ನಾವು ಆರಾಧನೆ ಮಾಡೋದಿಲ್ಲ. ನಾವು ಬೆಂಕಿಯಲ್ಲಿ ಹಾಕ್ತೀರಾ, ಹಾಕ್ರಿ ಪರವಾಗಿಲ್ಲ, ಬಟ್ ನಾವು ಅದಕ್ಕೆ ಆರಾಧನೆ ಮಾಡೋದಿಲ್ಲ. ಒಂದು ತೀರ್ಮಾನ ನೋಡ್ರಿ, ಒಂದು ತೀರ್ಮಾನ ಹೇಗೆ ಅವರ ಜೀವಿತ ಮಾರ್ಪಡಿಸ್ತದೆ ನೋಡ್ರಿ. ಒಂದು ಡಿಸಿಷನ್ ಚೇಂಜ್ ದೇರ್ ಲೈಫ್ಸ್. ಒಂದು ತೀರ್ಮಾನ ಅವ್ರ ಜೀವಿತವನ್ನೇ ಮಾರ್ಪಡಿಸ್ತಾರೆ. ಓಕೆ, ಅವ್ರು ಮತ್ತೆ ಕೇಳ್ತಾ ಇದ್ದಾರೆ, ನೀವು ವಿಗ್ರಹಕ್ಕೆ ಏನು ಮಾಡಬೇಕು? ಆರಾಧಿಸಬೇಕು, ಇಲ್ಲಾಂದ್ರೆ ಏನು ಮಾಡ್ತೇವೆ ನಾವು? ನಿನ್ನ 3 ಜನರು ಏನು ಮಾಡ್ತೇವೆ? ಬೆಂಕಿಲಿ ಹಾಕ್ಬಿಡ್ತೇವೆ ಅಂತೇಳಿ ಅವ್ರಂದ್ರು.
ಪರವಾಗಿಲ್ಲ, ನಮ್ಮ ದೇವರ ಬೆಂಕಿಯಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ನಾವು ಸತ್ರು ಪರವಾಗಿಲ್ಲ, ಬಟ್ ನಾವು ಮಾತ್ರ ನಾವು ಬಗ್ಗೋದಿಲ್ಲ ಅಂದ್ರೆ ನಾವು ಅದು ತೀರ್ಮಾನ. ಕ್ರಿಶ್ಚಿಯನ್ ಲೈಫ್ದಲ್ಲ ಒಂದು ತೀರ್ಮಾನ ಪ್ರಾಮುಖ್ಯವಾದದ್ದು. ಪ್ರೇಯರೇ ನೆನಪಿನಲ್ಲಿ ಇಟ್ಕೊಳ್ರಿ. ಓಕೆ, ಡಿಸಿಷನ್, ಒಂದು ತೀರ್ಮಾನ ತೆಗೆದುಕೊಂಡ್ರೆ ಆ ತೀರ್ಮಾನ ಪ್ರಕಾರ ಜೀವನ ಮಾಡ್ರಿ. ಆ ತೀರ್ಮಾನ ಪ್ರಕಾರ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು ತೀರ್ಮಾನ, ಇವತ್ತು ದೇವ್ರ ಹತ್ರ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ನಾವು. ದೇವರೇ, ಎವ್ರಿ ಸಂಡೇ ಹ್ಯಾಗ್ ಮಸ್ಟ್ ಗೋ ಚರ್ಚ್. ನಾ ದೇವ್ರ ಸನ್ನಿಧಿಗೆ ಹೋಗ್ಬೇಕು. ನಮ್ಮ ಮಕ್ಕಳು ಬಂದು ನಡೀತಿರ್ತಾರೆ, ನಾನು ಹೋಗ್ಬೇಕು. ನಮ್ಮ ತಂದೆ ತಾಯಿ ಬಂದು ನಡೀತಿರ್ತಾರೆ, ನಾವು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೇ ಕಷ್ಟ ನೋಡ್ರಿ. ಸಂಡೇ ಬಂದ ತಕ್ಷಣ ಅಲ್ಲಿ ಸೈತಾನ ಅಲ್ಲಿ ನಮ್ಮ ಗಲಿಬಿಲಿ ಉಂಟು ಮಾಡಿರ್ತಾನೆ. ಹೊರಗಡೆ ವಾರ್ ಚಾಲು ಮಾಡಿರ್ತಾನೆ ಮನೆಯಲ್ಲಿ. ಕೆಲಷ್ಟು ಮನೆಯಲ್ಲಿ ಸಟರ್ಡೆ ಚಾಲು ಆಗಿಬಿಡ್ತಾವ್ರೆ ಅವು. ಹೌದಲ್ರಿ? ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಆಗಿರೋ ನಗ್ತಾ ಇದಾರೆ ಅಂತ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದಲ್ರಿ? ಸೈತಾನ್ ಗೊತ್ತಿದೆ, ಇವನು ಸಂಡೇ ಹೋಗ್ಬಿಟ್ರೆ ದೇವ್ರ ಸನ್ನಿಧಿ ಹೋಗೋದು ಸೈತಾನ್ಗೆ ಇಷ್ಟ ಇಲ್ಲ. ಅವನೇ ಮಾಡ್ತಾನೆ, ಏನೋ ತೆಗೆದುಕೊಂಡು ದೊಡ್ಡ ಬಾಂಬ್ ಆಗಿಬಿಡ್ತಾನೆ. ಆ ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತೈತ್ರಿ. ಹೌದಲ್ರಿ? ಆಮೇಲೆ ಅನಿಸ್ತೈತೆ, ಯಾಕೆ ಬಿಡ್ರಿ, ನೆಕ್ಸ್ಟ್ ವೀಕ್ ಹೋಗೋಣ. ಈ ವಾರ ಎಲ್ಲ ಸ್ವಲ್ಪ ಏನೇ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತೈತೆ, ನೆಕ್ಸ್ಟ್ ವೀಕ್ ಆರಾಮಾಗಿ ದೇವ್ರ ಸನ್ನಿಧಿಗೆ ಹೋಗಿ ಸ್ತುತಿಸೋಣ, ಆರಾಧಿಸೋಣ. ಹೌದಲ್ರಿ? ಆ ವೀಕ್ನ ಎಸ್ಕೇಪ್ ಮಾಡಿಬಿಡ್ತೇವೆ. ಹೌದಲ್ರಿ? ಡಿಸಿಷನ್ ಎಷ್ಟೋ ಸಲ ತೆಗೆದುಕೊಂತಾರೆ, ಬಟ್ ಮರೆತು ಬಿಡ್ತಾರೆ. ತಪ್ಪು. ಅರ್ಥ ಹೇಳಿತು? ಅಲ್ಲಿ ನೋಡ್ರಿ, ಶದ್ರಕ್ ಮೇಷಕ್ ಅಬದ್ನೆಗೋ ಅವರು ಆ ವಿಗ್ರಹಕ್ಕೆ ಅವರು ಮೊಣಕಾಲೂರಿ ಆರಾಧನೆ ಮಾಡಲಿಲ್ಲ. ಯಾಕೆ? ಒಂದು ತೀರ್ಮಾನ ತೆಗೆದುಕೊಂಡ್ರು. ಏನಂತ ಪರವಾಗಿಲ್ಲಪ್ಪ, ನೀವು ಕೊಟ್ಟಿರೋ ಮಾಂಸವನ್ನು ತಿನ್ನಂಗಿಲ್ಲ, ನೀವು ಕೊಟ್ಟಿರೋ ಆಹಾರ ನಾವು ತಿನ್ನಂಗಿಲ್ಲ, ಆ ವಿಗ್ರಹಕ್ಕೆ ನಾವು ಆರಾಧನೆ ಮಾಡೋದು ಒಂದು ತೀರ್ಮಾನ. ನೋಡ್ರಿ. ಓಕೆ ಓಕೆ ಈಗ ಬೆಂಕಿಯಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ. 3 ಜನ ಏನು ಮಾಡ್ತಾ ಇದ್ದಾರೆ? ಬೆಂಕಿಯಲ್ಲಿ ಹಾಕ್ತಾ ಇದ್ದಾರೆ. ಬೆಂಕಿಯಲ್ಲಿ ಹಾಕ್ತಾ ಇದ್ದಾರೆ ಅವರನ್ನು. ಎಲ್ಲರೂ ನೋಡ್ತಾ ಇದ್ದಾರೆ ಬೆಂಕಿಯಲ್ಲಿ ಹೆಂಗ್ ಸುಟ್ಟವ್ರು ಹೆಂಗ್ ಸಾಯ್ತಾರ ನೋಡ್ತಾ ಇದ್ದಾರೆ. ನೋಡಲ್ಲಿ ಅದ್ಭುತ ಏನು ನಡೀತಾ ಗೊತ್ತಾ? ಯಾರು ಬೆಂಕಿಯಲ್ಲಿ ಹಾಕ್ಬೇಕನ್ನೋ ಕರ್ಕೊಂಡೋದ್ರು ಏನಾಗಿದ್ದಾರೆ? ಅವರೇ ಸುತ್ಕೊಂಡು ಸಾತ್ತು ಬಿಟ್ರಂತಾರೆ. ವಾ, ವಾಟ್ ಎ ವಂಡರ್ಫುಲ್ ಗಾಡ್. ಏನು ನೋಡ್ರಿ, ಯಾರು ಅವರನ್ನು ಬೆಂಕಿಯಲ್ಲಿ ಹಾಕಿ ಸಾಯಿಸ್ಬೇಕಂತ ಹೇಳಿ ಕರ್ಕೊಂಡೋದ್ರು ಅವರೇ ಬೆಂಕಿಯಲ್ಲಿ ಸುಟ್ಟು ಸತ್ತು ಬಿತ್ತರಂತೆ. ಬಟ್ ಇವ್ರು 3 ಜನ ಬೆಂಕಿಯಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ವಾಕ್ಯ ನೋಡುವಾಗ ಅವ್ರು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ರಂತೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅಲ್ಲಿ ಬೆಂಕಿಯಲ್ಲಿ ಹೋಗಿ ಅವ್ರಿಗೆ ಪ್ರೇಯರ್ ಮಾಡ್ತಾ ಇಲ್ರಿ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಪ್ರೇಯರ್ ಮಾಡೋದಂಗೆ ಬರ್ದೈತಲ್ಲ, ಪ್ರೇಯರ್ ಮಾಡ್ತಾ ಇಲ್ಲ. ಅವ್ರು ಒಂದು ಡಿಸಿಷನ್ ಏನು ಗೊತ್ತಾ? ಸಾವು ಬಂದ್ರೂ ಪರವಾಗಿಲ್ರಿ, ನಾವು ದೇವ್ರು ಬಿಡಂಗಿಲ್ರಿ. ಗಾಡ್ ಇಸ್ ಮೈ ಫಾದರ್. ಹಲ್ಲೆಲೂಯಾ. ದೇವರೇ ನನಗೆ ಜೀವಿತದ ಮೊದಲನೆಯ ಸ್ಥಾನ ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡ್ರು. ಬೆಂಕಿಯಲ್ಲಿ ಹೋದ್ರು, ಆ ಬೆಂಕಿ ಸಾತ ಅವ್ರನ್ನ ಏನು ಮಾಡ್ಲಿಕ್ಕೆ ಆಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೊಂದು ಮರ್ಮವನ್ನು ಸೀಕ್ರೆಟ್ ನಮ್ಗೆ ಹೇಳ್ತೇನ್ರಿ. ನೋಡ್ರಿ, ಅವ್ರು ಬೆಂಕಿಯಲ್ಲಿ ಹಾಕಿದ್ರು, ಬಟ್ ಬೆಂಕಿ ಅವ್ರನ್ನ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಕಾರಣ ಏನು ಗೊತ್ತಾ? ಅವ್ರು ತೆಗೆದುಕೊಳ್ಳೋ ಒಂದು ತೀರ್ಮಾನ. ಹಲ್ಲೆಲೂಯಾ. ಇವತ್ತೊಂದು ಯಾವ ತೀರ್ಮಾನ ತೆಗೆದುಕೊಂತೇವಲ್ರಿ, ಅಲ್ಲಿದೆ ನಮ್ಗೆ ಬಿಡುಗಡೆ. ಎಷ್ಟೋ ಸಾರಿ ಹಲ್ಲೆಲೂಯಾ, ಅಲ್ಲಿ ನಮ್ಗೇನಿದೆ, ಅಲ್ಲಿ ಏನು ಬಿಡುಗಡೆ ಇದೆ. ನೋಡ್ರಿ, ಆ ಬೆಂಕಿ ಅವ್ರು ಏನು ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಬೆಂಕಿ ಬಿರುಗಾಳಿಗಳು, ತುಫಾನುಗಳು, ಸಮಸ್ಯೆಗಳು, ಕಷ್ಟಗಳು ಬರ್ಬೋದು, ಬಟ್ ಅದು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವಾಗ ಒಂದು ತೀರ್ಮಾನ ತೆಗೆದುಕೊಂಡು ಆ ತೀರ್ಮಾನ ಪ್ರಕಾರ ಜೀವನ ಮಾಡುವಾಗ. ಎಷ್ಟು ಜನ ನೋಡ್ರಿ ದೇವ್ರ ಸನ್ನಿಧಿಯಲ್ಲಿ ಬರುವಾಗ ಮೊದಲ ಒಂದು ತೀರ್ಮಾನ ತೆಗೆದುಕೊಂಡು, ದೇವರೇ ನಾನು ಸತ್ರು ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ದೇವರೇ, ನಾನು ನಿನ್ನ ಕೈ ಬಿಡೋದಿಲ್ಲ, ನನಗೆ ನೀ ಬೇಕು ದೇವ್ರು ಅಂತಾರೆ. ಹೌದ್ರಲ್ರಿ? ಎಷ್ಟೊಂದು ತೀರ್ಮಾನ ತೆಗೆದುಕೊಂತಾರೆ, ಬಟ್ ಬರ್ತಾ ತೀರ್ಮಾನ ಎಷ್ಟು ಜನ ಮರ್ತೋಗ್ತಾರೆ. ಹೌದಲ್ರಿ? ಎಷ್ಟು ಜನ ತೀರ್ಮಾನ ಮರ್ತೋಗ್ತಾರೆ. ತಪ್ಪು. ಹೌದಲ್ರಿ? ಎಷ್ಟು ಜನ ಪ್ರಾಮಿಸ್ ಮಾಡ್ತಾರೆ, ದೇವ್ರೇ ಇವತ್ತಿಂದ ಪ್ರತಿ ವಾರ ಸನ್ನಿಧಿ ಬರ್ತೇನಪ್ಪ, ನಂಗೆ ನೀ ಬೇಕಪ್ಪ, ನಿನಗಂತ ಮೊದಲು ನಂಗೆ ಯಾರು ದೊಡ್ಡವರಲ್ಲಪ್ಪ. ಹೌದಾ? ಎಲ್ಲ ತೀರ್ಮಾನ ತೆಗೆದುಕೊಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಬಟ್ ಆ ತೀರ್ಮಾನ ಪ್ರಕಾರ ಅವರು ಜೀವನ ಮಾಡೋದಿಲ್ಲ. ಆ ತೀರ್ಮಾನ ಪ್ರಕಾರ ಅವರು ಜೀವನ ಮಾಡೋದಿಲ್ಲ. ಅದಕ್ಕೆ ಫೇಲಿಯರ್ಸ್ ಲೈಫ್ದಲ್ಲಿ ಆಗ್ತಾ ಇರ್ತವೆ ಎಷ್ಟೋ ಸಾರಿ. ವೈ ಫೇಲಿಯರ್ಸ್? ಯಾಕೆ ಫೇಲಿಯರ್ಸ್ ಆಗ್ತಾ ಇರ್ತವೆ ಹೇಳ್ರಿ? ಬಿಕಾಸ್ ದಿಸ್ ಇಸ್ ಅ ಪ್ರಾಬ್ಲಮ್. ತೀರ್ಮಾನ ತೆಗೆದುಕೊಳ್ತಾರೆ, ಬಟ್ ಅದರ ಪ್ರಕಾರ ಅವ್ರು ಜೀವನ ಮಾಡುವುದಿಲ್ಲ. ಇವತ್ತು ನಾವು ತೀರ್ಮಾನ ತೆಗೆದುಕೊಂಡು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್ದಲ್ಲಿ. ಒಂದು ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಬೇಕಾದ ವಿಧೇಯತೆ, ಒಬಿಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ವಿಷಯ ನಾವು ಫಾಲೋ ಅಪ್ ಮಾಡಬೇಕಾಗಿದೆ ಕ್ರೈಸ್ತ ಜೀವಿತದಲ್ಲೇ. ಇಲ್ಲದಿದ್ದರೆ ನಾವೆಷ್ಟು ಪ್ರಾರ್ಥನೆ ಮಾಡ್ರಿ, ಓಕೆ, ನಾವೆಷ್ಟು ಉಪವಾಸನ ಮಾಡ್ರಿ, ಎಷ್ಟು ನಾವು ಏನೇನು ಮಾಡ್ರಿ, ದೇವ್ರು ಕೇಳೋದಿಲ್ರಿ. ಅರ್ಥ ಹೇಳಿದ್ದು? ಅರ್ಥ ಇದ್ರೆ ಕೇಳಂಗಿಲ್ಲ. ಅದಕ್ಕೆ ದಾವಿದನ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗೊತ್ತಾ ನಿಮಗೆ? ದೇವರೇ, ನಾನು ಕೆಟ್ಟತನದ ಮನಸ್ಸಿಟ್ಟಿದ್ರೆ ನೀ ನನ್ನ ಪ್ರಾರ್ಥನೆಯನ್ನು
ಕೇಳುತ್ತಿರಲಿಲ್ಲ, ಬಟ್ ನೀನು ನನ್ನ ವಿಜ್ಞಾಪನೆ ಕೇಳಿದ್ದೀಯಾ? ಅಲ್ಲಯ್ಯ, ಅಂದ್ರೆ ದಾವಿದನ ಜೀವಿತ ಹೇಗಿತ್ತು ನೋಡ್ರಿ, ಆತನ ವಿಧೇಯತೆ, ದೇವ್ರ ವಿಧೇಯನಾಗಿ ಜೀವನ ಮಾಡ್ತಾ ಇದ್ದ. ಅಂದ್ರೆ ದೇವ್ರಿಗೆ ಇಷ್ಟಕರವಾದ ಜೀವಿತವನ್ನು ಜೀವಿಸ್ತಾ ಇದ್ದ ಆತನು. ಅದಕ್ಕಾಗಿ ಆತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಾರೆ. ಇವತ್ತೆಷ್ಟೋ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ? ಯಾಕೆ ಸಿಗ್ತಾ ಇಲ್ಲ ನೋಡ್ರಿ? ನಾವು ವಿಧೇಯತೆ ಇಲ್ಲ ನಮ್ಮ ಜೀವಿತದಲ್ಲಿ. ನಮ್ಮ ಜೀವಿತ ವಿಧೇಯತೆ ಇಲ್ಲ, ಒಬಿಡಿಯನ್ಸ್ ಇಲ್ರಿ. ನಮ್ಗೆ ಗೊತ್ತಿದೆ ಇದು ತಪ್ಪು, ಇದು ಮಾಡೋದು ತಪ್ಪನ್ನು ಗೊತ್ತಿದೆ, ಬಟ್ ಅದೇ ತಪ್ಪು ಮಾಡ್ತಾ ಇರ್ತೀವ್ರಿ. ದಾವಿದನಿಗೆ ಗೊತ್ತಿದೆ ತಪ್ಪು ನಾನು ಮಾಡ್ತಾ ಇದ್ದೇನೆ ಅಂತೇಳಿ. ಒಂದು ತಪ್ಪು ಮಾಡ್ತಾನೆ ದಾವಿದನು ಸಹ. ಎಲ್ಲೇ? ಬೆತ್ಷೆಬ ವಿಷಯದಲ್ಲಿ. ಗೊತ್ತಲ್ರಿ? ಬೆತ್ಷೆಬ ವಿಷಯದಲ್ಲಿ ಒಂದು ತಪ್ಪು ಮಾಡುವಾಗ ಒಂದು ಮಗು ಹುಟ್ಟುತ್ತೆ. ಆ ಮಗು ಸಲುವಾಗಿ ಆತನ ಉಪವಾಸ ಮಾಡ್ತಾನೆ, ಊಟ ನೀರು ಎಲ್ಲ ಬಿಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಇಡೀ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಟ್ ಆ ದೇವರು ಆ ಪ್ರಾರ್ಥನೆ ಕೇಳಲಿಲ್ಲ. ಯಾಕೆ? ನನ್ನ ಲೈಫ್ದಲ್ಲಿ ವಿಧೇಯತೆ ಇಲ್ಲ. ಅದನ್ನ ಗೊತ್ತಿದೆ, ನಮ್ಮ ದೇವರು ಪರಿಶುದ್ಧವಾಗಿ ಜೀವನ ಮಾಡ್ಬೇಕಂತೇಳಿ ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಡೈಲಿ ಪ್ರೇಯರ್ ಮಾಡ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ, ನೀರು ಕುಡಿತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಬಟ್ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿಲ್ಲ. ಆ ಮಗು ಸತ್ತೋಗ್ತದೆ. ಯಾಕೆ ಗೊತ್ತಾ? ವಿಧೇಯತೆ ಇಲ್ಲ. ಅದಕ್ಕೆ ನಂತರ ಏನ್ ಮಾಡ್ತಾರೆ ದೇವರು? ಒಬ್ಬ ಪ್ರವಾದಿನ ಕಳಿಸ್ಕೊಡ್ತಾನೆ. ಆ ಪ್ರವಾದಿ ಮುಖಾಂತರ ದೇವರು ಮಾತಾಡ್ತಾರೆ ದಾವಿದನ ಜೊತೆ. ದಾವಿದನಿಗೆ, ನೀ ಯಾಕೆ ತಪ್ಪು ಮಾಡಿದ್ದೀಯಾ? ನೀ ಕೇಳಿದರೆ ನಾನು ನಿನಗೆ ಮತ್ತೆ ಇನ್ನೊಬ್ಬ ಹೆಂಡತಿನ ಕೊಡ್ತಿದ್ದೆ. ಎಷ್ಟು ಜನ ಹೆಂಡತಿದ್ದಾರೆ ಅವಾಗ ದಾವಿದನಿಗೆ? ಎಷ್ಟು ಜನ ಹೆಂಡತಿದ್ರು? ಹೌದಲ್ರಿ? ಇಷ್ಟೆಲ್ಲ ಕೊಟ್ಟಿದ್ದೆ, ನೀ ಕೇಳಿದ್ರೆ ಮತ್ತೆ ನಾ ಕೊಡ್ತಿದ್ದೆ. ಬಟ್ ಈ ತಪ್ಪನ್ನು ಯಾಕೆ ಮಾಡಿದ್ಯಾ ನೀನು? ದೇವ್ರು ಸಿಟ್ಟು ಬಂತಾರೆ. ವಿಧೇಯತೆ ಅದ ಹೇಳಿದ, ವಿಧೇಯತೆ ಇಲ್ಲ. ಸೊ ಆತನ ಪ್ರಾರ್ಥನೆ ದೇವರು ಕೇಳಿಲ್ಲ. ಯಾವಾಗ ದಾವಿದನು ಮತ್ತೆ ದೇವರ ಸನ್ನಿಧಿಗೆ ಹೋಗಿ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಬಿಡುವಾಗ ಮತ್ತೆ ದೇವರು ಅಂತ ಸೇರಿಸ್ಕೊಳ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಈ 3 ವಿಷಯ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾದಿದ್ರೆ: ಡಿಸಿಪ್ಲಿನ್, ಡಿಸಿಷನ್, ಮೂರನೇದಾಗಿ ಒಬಿಡಿಯನ್ಸ್. ಈ 3 ವಿಷಯ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಏನು ತೀರ್ಮಾನ ತೆಗೆದುಕೊಂತ ಇದ್ದ ದೇವ್ರ ಹತ್ರ, ನಾವು ಎಷ್ಟೋ ಸಲ ಡಿಸಿಷನ್ ತೆಗೆದುಕೊಳ್ತಾ ದೇವ್ರ ಹತ್ರ ಮರೆತು ಬಿಡ್ತೇವ್ರಿ, ಅದನ್ನು ಫಾಲೋ ಅಪ್ ಮಾಡಂಗಿಲ್ರಿ. ಗೊತ್ತಾಯ್ತು ನಿಮಗೆ? ನೋಡ್ರಿ, ನಮ್ಮ ಡ್ಯೂಟಿಯಲ್ಲಿ ನಮ್ಗೊಂದು ಕೆಲಸ ಹೇಳ್ಬಿಡ್ತಾರೆ, ನಮ್ಗೆ ಟಾಸ್ಕ್ ಕೊಟ್ಟು ಬಿಡ್ತಾರೆ, ಈ ಕೆಲಸವನ್ನು ಮಾಡ್ಬೇಕಂತೇಳಿ. ಯಾವಾಗ ನಾ ಕೆಲಸವನ್ನು ಮಾಡಂಗಿಲ್ಲ ಅಲ್ರಿ, ನಾವು ಪೋಸ್ಟ್ಪೋನ್ ಮಾಡಿಬಿಟ್ರಲ್ಲ, ನಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಗೊತ್ತವ್ರು ನಮ್ಮ ಪನಿಷ್ಮೆಂಟ್ ಕೊಡ್ತಾರೆ. ಹೆಂಗೆ ಅಂದರೆ, ನಾವು ಸಮ್ಟೈಮ್ಸ್ ನಮ್ಗೆ ಲೀವ್ ಕೊಡೋದಿಲ್ಲ, ಅವರು ಕಿರಿಪಿರಿ ಮಾಡ್ತಾರೆ. ಅರ್ಥ ಹೇಳಿದ್ದು? ಬೇಕಂತ ಕಿರಿಪಿರಿ ಮಾಡಿಬಿಡ್ತಾರೆ, ಲೀವ್ ಕೊಡೋದಿಲ್ಲ ನಮಗೆ. ಎಲ್ಲ ಒಂದು ಕಡೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಗ್ತೈತಿ, ಇವರು ನಾ ಕೆಲಸ ಮಾಡಿಲ್ಲ ಕಾರಣ ಇವ್ರು ಏನು ಮಾಡ್ತಾ ಇದ್ದಾರೆ, ನನಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಟಾಸ್ಕ್ ಕೊಡ್ತಾರೆ, ಅದನ್ನ ಮಾಡಬೇಕು. ಯಾವಾಗ ಕೆಲಸ ಮಾಡಿದ ಮೇಲೆ ಮತ್ತೆ ಅವ್ರು ನಂಗೆ ಏನು ಬೇಕೆಲ್ಲ ಕೊಡ್ತಾರೆ. ನೀನು ಲೀವ್ ಬೇಕಾ ತಗೋ, ಓಕೆ, ನಿಂಗೇನು ಬೇಕು ಎಲ್ಲ ತೆಗೆದುಕೊ, ಎಸ್ ನೀ ಕೆಲಸ ನೀ ಮಾಡ್ಕೊ. ಆಮೇಲೆ ನಮ್ಮ ತಂಟೆಗೆ ಅವ್ರು ಬರೋದೇ ಇಲ್ಲ. ಆತ ಹೇಳಿದ್ದು ಅಂದರೆ ಒಂದು ತೀರ್ಮಾನ ನೀನು ತೆಗೆದುಕೊಳ್ಳುವಾಗ ಹೇಗಿರ್ಬೇಕು ನಮ್ಮ ಜೀವನದಲ್ಲಿ. ಅರ್ಥ ಹೇಳಿದ್ದು? ನಾನು ಕೂಡ ಹೇಳ್ತೇನೆ, ಸರ್ ನಾ ಮಾಡ್ತೇನೆ ಅಂತ ಹೇಳಿ ಮಾಡಿಲ್ಲ ಅಂದರೆ ಅವ್ರು ಬಿಡಂಗಿಲ್ಲ ನಮ್ಗೆ. ನಮ್ಮ ದೇವ್ರು ಬಿಡ್ತಾನ? ಒಂದ್ಸಲ ಆಲೋಚನೆ ಮಾಡ್ರಿ, ಹೇಳ್ರಿ, ನಮ್ಮ ದೇವ್ರು ಬಿಡ್ತಾನ? ನೋಡ್ರಿ, ನಮ್ಮ ದೇವ್ರು ಎಷ್ಟು ಒಳ್ಳೆಯವನು ನಮ್ಗೆಲ್ಲರಿಗೂ ಗೊತ್ತಿದೆ. ಆತನ ಎಷ್ಟು ಪ್ರೀತಿ ಸ್ವರೂಪ ನಮ್ಗೆ ಗೊತ್ತಿದೆ. ಬಟ್ ಅದು ಸಿಟ್ಟು ಬಂದರೆ ಆತನಷ್ಟು ರೋಷವಲವನು ಯಾವನಿಲ್ರಿ. ದೇವ್ರು ಸಿಟ್ಟು ಬಂದೆ ನೋಡ್ರಿ, ಆತನ ಹತ್ರ ಇಂದ್ರಾಗ ಯಾರಿಗೂ ಆಗೋದಿಲ್ಲ. ನೆನ್ಪಿನ ಹೇಳ್ಕೊರಿ, ದೇವ್ರು ಅದ್ಭುತ ಮಾಡ್ತಾನೆ, ದೇವ್ರು ನಮ್ಮ ಪ್ರೀತಿ ಮಾಡ್ತಾನೆ, ದೇವ್ರ ಕರುಣೆ ತೋರಿಸ್ತಾನೆ, ದಯೆ ತೋರಿಸ್ತಾನೆ. ಬಟ್ ದೇವ್ರು ಸಿಟ್ಟು ಬಂತಲ್ರಿ, ನಿಮ್ಮ ಭೂಲೋಕಲ್ಲಿ ಯಾವನು ಬಿಡ್ಸೋಕ್ಕಾಗೋದಿಲ್ರಿ. ಅರ್ಥ ಹೇಳಿದ್ದು? ಇವನ್ ನಮ್ಮ ಮೋದಿ ನಮ್ಮ ಮೇಲೆ ಸಿಟ್ಟು ಬಂದರೆ ನಮಗೆ ಶಿಕ್ಷಿಸುವಾಗ ದೇವ್ರ ನಮ್ಗೆ ಬಿಡಿಸ್ಬೋದು. ಬಟ್ ದೇವ್ರಿಗೆ ಸಿಟ್ಟು ನಮ್ಗೆ ಬಿಡಿಸೋರ. ಓಕೆ, ದಾವಿದನ ತಪ್ಪು ಮಾಡುವಾಗ ದಾವಿದ ಮೇಲೆ ದೇವ್ರ ಸಿಟ್ಟು ಬಂತು. ದೇವ್ರು ದಾವಿದನ ಕ್ಷಮಿಸಿದ್ದಾರೆ, ಬಟ್ ಶಿಕ್ಷಿಸ್ತಾ ಬಿಡಲಿಲ್ಲ. ಅರ್ಥ ಆಯ್ತು ಎಲ್ಲರಿಗೆ? ದೇವರು ದಾವಿದನನ್ನು ಕ್ಷಮಿಸಿದ, ಬಟ್ ಶಿಕ್ಷಿಸದ ಅದನ್ನು ಬಿಟ್ಟಿಲ್ರಿ, ಶಿಕ್ಷೆ ಬರ್ತೈತೆ. ದೇವ್ರು ನೋಡಿ ಎಷ್ಟು ಪ್ರೀತಿ ನಮ್ಗೆಲ್ಲ ಕೊಡ್ತಾನೋ, ನಮ್ಮ ತಪ್ಪು ಮಾಡಿ ಹೊಡಿತಾನ್ರಿ. ಅರ್ಥ ಹೇಳಿದ್ದು? ಅದಕ್ಕಾಗಿ ಆ ತಪ್ಪನ್ನು ತಿಳಿದುಕೊಂಡು ನಾವು ಮತ್ತೆ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ನಾ ಹೇಳಿದೆ, ಪರಲೋಕದಲ್ಲಿ ಯಾರಿದ್ದಾರೆ? ನಮ್ಮ ತಂದೆ ಇದ್ದಾರೆ. ಈಸ್ ಮೈ ಫಾದರ್. ನೋಡ್ರಿ, ನಮ್ಮ ಮಗು ತಪ್ಪು ಮಾಡೋಣ ಹೊಡಿತಾನೆ ಹೇಳ್ರಿ. ನೀವು ಹೊಡಿತಾರೋ ಇಲ್ಲೋ? ಆಂಟಿ ಟಪ ಹೊಡಿಯಾತಾರೆ. ಯಾಕೆ? ಆ ಮಗು ತಪ್ಪು ಮಾಡ್ತಾ ಇದೆ. ತಪ್ಪು ಮಾಡೋಕೆ ಎಲ್ಲರೂ ಹೊಡಿತಾರೆ, ಹೊಡಿಬೇಕ್ರಿ. ಹೌದಲ್ರಿ? ಭೂಲೋಕದ ನಾವೇ ಮಕ್ಕಳನ್ನ ಹೊಡಿಯುವಾಗ ತಂದೆ ಹೊಡಿಯೋದಿಲ್ರಿ, ಹೊಡಿತಾನೆ ಹೇಳ್ರಿ. ಹೌದಲ್ಲ? ಅದಕ್ಕಾಗಿ ನೋಡ್ರಿ, ಈ 3 ವಿಷಯವ ನೆನಪಿನ ಇಟ್ಕೊಡ್ರಿ. ಡಿಸಿಪ್ಲಿನ್. ಒಂದು ಸಲ ಡಿಸಿಪ್ಲಿನ್ ಈ ಟೈಮ್ ಹೋಗ್ಬೇಕು, ಈ ಟೈಮ್ ಹೋಗ್ಬೇಕು ದೇವರ ಸನ್ನಿಧಿಗೆ.
ಈ ಟೈಮ್ ರಾತ್ರಿ ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ ಮಾಡಬೇಕು. ನನ್ನ ಲೈಫ್ ಒಂದು ಡಿಸಿಪ್ಲಿನ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ನಾವು ಯಾವಾಗ ದೇವರಲ್ಲಿ ಬಂದು ನನ್ನ ಲೈಫ್ ದೇವ್ರು ಕೊಡುವಾಗ ಒಂದು ಡಿಸಿಷನ್ ತೆಗೆದುಕೊಂಡೆ, ಒಂದು ಡಿಸಿಪ್ಲಿನ್ ಹೆಂಗೆ ಮೇಂಟೈನ್ ಮಾಡ್ತಾ ನೋಡ್ರಿ, ಒಂದು ತೀರ್ಮಾನ ತೆಗೆದುಕೊಂಡು ಅದ್ರ ಪ್ರಕಾರ ಡಿಸಿಪ್ಲಿನ್ ಆಗಿ ಜೀವನ ಮಾಡ್ತಾ ಇದ್ದಾನೆ. ದೇವರೇ, ನಾನು ಮಾರ್ನಿಂಗ್ ಮತ್ತು ರಾತ್ರಿ 2 ಟೈಮ್ಸ್ ನಾನು ಪ್ರೇಯರ್ ಮಾಡ್ಕೊತೇನೆ. ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ರಿ, ನಾನು ಚಾಯ್ ಕುಡಿಯೋದಿಲ್ಲ, ನಾಷ್ಟ ಮಾಡೋದಿಲ್ಲ, ಯಾವ ಕೆಲಸ ಫಸ್ಟ್ ನಾವು ಸ್ಟಾರ್ಟಿಂಗ್ ಗೊತ್ತಾ, ಪ್ರೇಯರ್ ಲೈಫ್. ವಾಕ್ಯ ಓದ್ಕೊಂಡು ನಾವು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ನನ್ನ ಎಲ್ಲ ಕೆಲಸ ಸ್ಟಾರ್ಟ್ ಆಗ್ತೈತೆ ರೀ. ಇಡೀ ದಿವಸ ಎಲ್ಲ ಆದಮೇಲೆ ರಾತ್ರಿ ಮಲಗೋದು ಮುಂಚಿತವಾಗಿ ಮತ್ತೆ ಪ್ರೇಯರ್ ಮಾಡಿ ವಾಕ್ಯ ಓದ್ಕೊಂಡು ನಾನು ಮುಕ್ಕೊಂಡ್ಬಿಡ್ತೇನೆ. ನೋಡ್ರಿ, ಇದನ್ನು ಡ್ಯೂಟಿ ಎಲ್ಲಿ ಇರುವಾಗ ಮಾಡ್ತೇನೆ, ಮನೇಲಿರುವಾಗ ಮಾಡ್ತೇನೆ, ನಾನು ಹೊರಗಡೆ ಎಲ್ಲ ಹೋಗುವಾಗ ಮಾಡ್ತೇನೆ ರೀ, ಎಲ್ಲ ನಾನು ಜರ್ನಿಯಲ್ಲಿ ಇರುವಾಗ ಮಾಡ್ತಾ ಇರ್ತೇನೆ. ಇದು ಡಿಸಿಪ್ಲಿನ್ ಅಂತಾರೆ. ಅರ್ಥ ಹೇಳಿದ್ದು? ಎಷ್ಟೋ ಸಲ ನಾನು ಭಾಳ ಟೈರ್ಡ್ ಆಗಿರ್ತೇನೆ, ನಿದ್ದೆ ಬರ್ತಾ ಇರ್ತೈತೆ, ಪರವಾಗಿಲ್ಲ, ಆದರೂ ನಾನು ಎದ್ದಲ್ಲ 5 ಮಿನಿಟ್ಸ್ ಪ್ರೇಯರ್ ಮಾಡ್ಕೊಂಡು ಮುಕ್ಕೋತೀನಿ ವಾಕ್ಯ ಓದ್ಕೊಂಡು. ಇವತ್ತು ನಾವು ಓದಬೇಕು, ವಾಕ್ಯ ಓದಬೇಕು, ನಾವು ಪ್ರೇಯರ್ ಮಾಡಬೇಕು. ಇದು ಡಿಸಿಪ್ಲಿನ್. ನಾವೊಂದು ತೀರ್ಮಾನ ತೆಗೆದುಕೊಂಡೆ ಅದರ ಪ್ರಕಾರ ನಾನು ಜೀವಿಸ್ಬೇಕು. ದಟ್ ಇಸ್ ಕಾಲ್ಡ್ ಡಿಸಿಪ್ಲಿನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಸಿಂಪಲ್ ನೋಡ್ರಿ, ಇದು ನನಗೆ ಬ್ಲೆಸ್ಸಿಂಗ್ ಭಾಳ. ನನ್ನ ಲೈಫ್ದಲ್ಲಿ ಗೊತ್ತಿದೆ ದೇವ್ರು ಎಷ್ಟು ಸಾರಿ ಇದನ್ನು ನಾನು ಅಳವಡಿಸ್ಕೊಂಡು ಜೀವಿಸುವಾಗ ದೇವ್ರು ನಂಗೆ ಯಾವ ರೀತಿಯಾಗಿ ನಾನು ಬಿಡಿಸ್ತಾ, ಎಷ್ಟು ಸಾರಿ ನನ್ನ ಸಮಸ್ಯೆಗಳು ಬಿಡಿಸಿದ, ದೇವ್ರಿಗೆ ಸಹಾಯ ಮಾಡಿದ. ಎಷ್ಟು ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗ್ತಾಯಿತ್ತು ಗೊತ್ತಾ ನಿಮಗೆ? ಎಷ್ಟು ದೊಡ್ಡ ದೊಡ್ಡ ಆಕ್ಸಿಡೆಂಟ್ ನಾನು ಉಳಿತಾ ಇರಲಿಲ್ಲ. ಎಷ್ಟು ದೊಡ್ಡ ದೊಡ್ಡ ಅಪಾಯದಿಂದ ದೇವ್ರನ್ನ ತಪ್ಪಿಸಿದ ಗೊತ್ತಾ ನಿಮಗೆ? ಅವೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗೂ ಭಯವಾಗ್ತೈತ್ರಿ. ಕಾರಣ ಏನು ಗೊತ್ತಾ? ಪ್ರೇಯರ್ ಲೈಫ್, ಒಂದು ಡಿಸಿಪ್ಲಿನ್ ಲೈಫ್. ಹಲ್ಲೆಲೂಯಾ. ಅದಕ್ಕಾಗಿ ಲೈಫ್ ನೋಡ್ರಿ, ಒಂದು ತೀರ್ಮಾನ ತೆಗೆದುಕೋಕೆ ಯಾವಾಗ ಲೈಫ್ದಲ್ಲಿ ಏನೋ ಬಂದೇವಿ ಹೋಗೇವಿ. ಮಾರ್ಕೆಟ್ ಗೊತ್ತಲ್ಲ, ಮಾರ್ಕೆಟಲ್ಲಿ ಹಂಗೆ ಮಾಡ್ತಾರೆ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಬಸ್ ಸ್ಟ್ಯಾಂಡ್ ಗೊತ್ತಲ್ರಿ, ಹೋಗೋರು ಹೋಗ್ತಾ ಇರ್ತಾರೆ, ಹೋಗೋರು ಬರ್ತಾವ್ರು ಬರ್ತಾ ಇರ್ತಾರೆ. ಚರ್ಚ್ ಹಂಗಲ್ರಿ. ನಮ್ಮ ತಂದೆಗೆ ನಾವು ಇಷ್ಟು ಡಿಸಿಪ್ಲಿನ್ ಕೊಡ್ತಾ ಇದ್ದೇವೆ. ಅದಕ್ಕಾಗಿ ನೋಡ್ರಿ, ವಾಕ್ಯದ ದೇವ್ರು ಅಂತ ಇದ್ದಾನೆ ನೋಡಿ. ಹೋದ್ರಿ ಮಲಾಕಿಗೆ ಹೋದ್ರಿ, ಮಲಾಕಿ ಮೂರನೇ ಅಧ್ಯಾಯ 7ನೇ ವಚನ ಹೋದ್ರಿ ಯಾರಾದ್ರೂ? ಹ್ಮ್ 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 ಸಾಕು ನೋಡಿ, ಏನು ಬರೆಯಲ್ಪಟ್ಟಿದೆ? ನಿನ್ನ ಪಿತೃಗಳ ಕಾಲದ ನೀವು ನನ್ನ ವಿಧಿಗಳನ್ನು ಓರಿಯಾದಿರಿ, ಅವುಗಳನ್ನು ನೀವು ಅನುಸರಿಸಲಿಲ್ಲ. ಎಷ್ಟು ಏನು ಮಾಡ್ತಾ ಇದ್ದಾರೆ? ಓದ್ತಾ ಇದ್ದೇವೆ, ತಿಳ್ಕೊತಾ ಇದ್ದೇವೆ, ಬಟ್ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ. ಮನುಷ್ಯರಿಗೆ ತೋರಿಸಬೇಕಾದ ಭಯ ಭಕ್ತಿ ಮನುಷ್ಯರು ತೋರಿಸ್ತಾ ಇರ್ತೀವಿ, ಹೌದಲ್ರಿ? ನೋಡಿ, ಎಷ್ಟು ಜನ ಜಾಬ್ ಹೋಗ್ತೀರಿಲ್ಲ ಕೆಲಸಕ್ಕೆ? ಜಾಬ್ಸ್ ಎಷ್ಟು ಜನ ಮಾಡ್ತೀರಿ, ಹೌದಲ್ರಿ? ನೀವು ಮಾಲಕನಿಗೆ ಹೆಂಗೆ ನೀವು ಗೌರವ ಕೊಡ್ತೀರಿ? ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ನೀವು? ಕೊಡ್ತೀರಲ್ಲ ರೆಸ್ಪೆಕ್ಟ್, ಹೌದಲ್ರಿ? ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೆ ದೊಡ್ಡ ಡಾಕ್ಟರ್ ಇದ್ದಾನೆ, ಹೆಂಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು ಅವರಿಗೆ? ದೊಡ್ಡ ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಪೊಲೀಸ್ ಇರ್ತಾರೆ, ದೊಡ್ಡ ಪೊಲೀಸ್ಗೆ ನಾವು ರೆಸ್ಪೆಕ್ಟ್ ಹೆಂಗೆ ಕೊಡ್ತೇವೆ? ಅವ್ರೆ ಹೆಂಗೆ ಕೊಡ್ತೇವೆ? ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ತೇವೆ, ಆ ಬ್ಯಾಂಕ್ ಮ್ಯಾನೇಜರ್ ಹೆಂಗೆ ರೆಸ್ಪೆಕ್ಟ್ ಕೊಡ್ತೇವೆ ನಾವು, ಹೌದಲ್ರಿ? ಕೊಡ್ತೇವಲ್ಲ ಎಲ್ಲರಿಗೆ. ಬಟ್ ದೇವ್ರಿಗೆ ಎಲ್ಲಿ ಕೊಡ್ತಾ ಇದ್ದೇವೆ ನಾವು? ನಾವು ಅನ್ಬೋದು ದೇವ್ರು ಇಲ್ಲ ಅಲ್ರಿ, ದೇವ್ರು ಇದ್ದರೆ ನಮ್ಮ ಮುಂದಿದ್ದರೆ ದೇವ್ರು ನಮಸ್ಕಾರ ಮಾಡ್ತಿದ್ದೇವಲ್ರಿ, ಹೌದಲ್ರಿ? ದೇವ್ರು ರೆಸ್ಪೆಕ್ಟ್ ಹೆಂಗೆ ಕೊಡ್ತೇವೆ ಗೊತ್ತಾ? ದೇವ್ರು ಯಾವಾಗ ಡಿಸಿಪ್ಲಿನ್ ಆಗಿ ಜೀವನ ಮಾಡ್ತೇವೆ ಅದೇ ರೆಸ್ಪೆಕ್ಟ್. ಹಲ್ಲೆಲೂಯಾ. ಒಂದು ತೀರ್ಮಾನ ತೆಗೆದುಕೊಂಡು ಅದರ ಪ್ರಕಾರ ಜೀವಿಸ್ತಾ ಇದ್ದಾರೆ, ಅದನ್ನು ನಾವು ದೇವ್ರ ರೆಸ್ಪೆಕ್ಟ್ ಕೊಡ್ತಾ ಇದ್ರೆ ಅರ್ಥ. ಹಲ್ಲೆಲೂಯಾ. ಅದಕ್ಕೆ ಇವತ್ತಿನ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗಿ ನಮ್ಮ ಜೀವಿತದಲ್ಲೇ, ದೇವರೇ ಎಷ್ಟು ಸಮಸ್ಯೆಗಳು ಬರಲಿ ಅಪ್ಪ, ನಮ್ಮ ಸಿಚುವೇಶನ್ ಏನಾಗಿರಲಿ ಅಪ್ಪ, ನಾ ಮಾತ್ರ ನಿನ್ನ ಸನ್ನಿಧಿ ಬಿಡೋದಿಲ್ಲ. ನಾ ಪ್ರತಿ ವಾರ ಎಷ್ಟಕ್ಕೆಲ್ಲ ನೋಡ್ರಿ, ನಾ ಕಾರವಾರ ಹೋಗ್ತೇನೆ ರೀ, ಕಾರವಾರ ಚರ್ಚ್ ಇದಲ್ಲ, ಅದು ಹೆಂಗಿತ್ತು, ಅಲ್ಲಿ ಭಾಳ ಪ್ರಾಬ್ಲಮ್ ರೀ. ಸೌಂಡ್ ಬಂದರೆ ಎಲ್ಲ ಬಂದುಬಿಡ್ತಾರೆ, ಗುಂಪಾಗಿ ಪೊಲೀಸ್ ಕರ್ಕೊಂಡು ಬಂದುಬಿಡ್ತಾರೆ. ಅಲ್ಲಿ ಹೆಂಗೆ ಗೊತ್ತಿದ್ದ ಪ್ರಾಬ್ಲಮ್ ಇದೆ, ನಾವು ಅಲ್ಲಿ ಬಾಗಿಲ ಮುಚ್ಕೊಂಡು ಮಾಡ್ತೇವ್ರಿ, ಜಾಸ್ತಿ ಸ್ಪೀಕರ್ ಹಚ್ಚೋದಿಲ್ಲ, ನಾವು ಸೌಂಡ್ ಹಚ್ಚೋದಿಲ್ಲ ರೀ. ಬಟ್ ಅಲ್ಲಿ ನೋಡ್ರಿ, ಆ ಕಾರವಾರದಲ್ಲಿ ಏನು ಪ್ರೇಯರ್ ನಡೀತಾ ಇದೆಯಲ್ಲ, 30 ಕಿಲೋಮೀಟರ್ 25 ಕಿಲೋಮೀಟರ್ ಗೋವಾನಿಂದ ಬರ್ತಾರೆ, 50 ಕಿಲೋಮೀಟರ್ ಬರ್ತಾರೆ ಪ್ರತಿ ವಾರ. ಅಷ್ಟು ಅವ್ರಲ್ಲಿ ಆಸಕ್ತಿ ದಾಹ. ಪ್ರತಿ ವಾರ ಬರ್ತಾರೆ ಅವರು, ಎವ್ರಿ ವೀಕ್ ಬರ್ತಾರೆ ಅವರು. ಅವ್ರಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವರು. ಏನಂತೇಳಿ, ನಾವು ಹೋಗ್ಬೇಕು,
ನಾ ದೇವ್ರ ಸನ್ನಿಧಿಗೆ ಹೋಗ್ಬೇಕು, ಏನೇ ಪರವಾಗಿಲ್ಲ, ಯಾರು ಹೊಡೆದ್ರೂ ಪರವಾಗಿಲ್ಲ. ಒಂದು ರಿಸ್ಕ್ ತೆಗೆದುಕೊಂಡು ಬರ್ತಾ ಇದ್ದಾರೆ ದೇವ್ರ ಸನ್ನಿಧಿಗೆ. ಅವರು ಒಂದು ರಿಸ್ಕ್, ಅವ್ರಿಗೆ ಗೊತ್ತಿದೆ ನಾವು ಹೋದ್ರೆ ಯಾರು ನಮ್ಮ ಅಟ್ಯಾಕ್ ಮಾಡ್ಬೋದು, ನಮ್ಗೆ ಸಾಯಿಸ್ಬೋದು, ಪರವಾಗಿಲ್ಲ. ಆದ್ರೂ ಅವ್ರು ಬರ್ತಾರೆ. ಎಷ್ಟು ಕಿಲೋಮೀಟರಿಂದ 30, 40, 50 ಕಿಲೋಮೀಟರ್ ಬರ್ತಾರೆ. ಗೋವಾದಿಂದ ಕಾರವಾರ ಬರ್ತಾರೆ, ಪ್ರತಿ ವಾರ ಬರ್ತಾರೆ. ಒಂದು ತೀರ್ಮಾನ, ಅಂತ ತೀರ್ಮಾನ ನಮ್ಮ ಜೊತೆಲಿ ಇದೇನಾ? ಸಣ್ಣ ಒಂದು ನೋಡ್ರಿ, ಸಣ್ಣ ಕೆಲಸ ಬರುವಾಗ ನಾವು ಚರ್ಚೆ ಬಿಡ ಮಾಡ್ತೇವೆ, ಸ್ಟಾಪ್ ಮಾಡಿಬಿಡ್ತೇವ್ರಿ. ಹೌದಲ್ರಿ? ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ದೇವ್ರು ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ ನಾವು? ಕೊಡ್ತಾ ಇದ್ದೇವೆ ನಾವು? ನಾ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ಬಟ್ ದೇವ್ರೇ ಕೂಡ್ರಿ, ದೇವ್ರೆ ಅದು ಮಾಡ್ದೇವ್ರೆ. ದೇವ್ರು ಯಾವ ರೀತಿ ಮಾಡ್ಬೇಕ್ರಿ? ಒಂದ್ಸಲ ಅರ್ಥ ಮಾಡಿಕೊಡ್ರಿ. ಯಾವ ವಿಷಯ ದೇವ್ರೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ನಾವು? ರೆಸ್ಪೆಕ್ಟ್ ಏನು ಗೊತ್ತಾ? ನಾವು ದೇವ್ರ ಪ್ರಕಾರ ಒಂದು ತೀರ್ಮಾನ ತೆಗೆದುಕೊಂಡು ಅದ್ರ ಪ್ರಕಾರ ನಾವು ಜೀವಿಸಬೇಕಾಗಿದೆ. ನಾವು ವಿಧೇಯತೆಯಿಂದ ಜೀವಿಸಬೇಕಾಗಿದೆ. ಇದು ದೇವ್ರು ಬೇಕಾಗಿತ್ತು. ಇವತ್ತೇನೋ ಅಕ್ಕ ಅವ್ರು ಕರಿತಾ ಇದ್ದಾರೆ, ನಾವು ಚರ್ಚೆಗೆ ಬರ್ಬೇಕಲ್ರಿ. ನೀವು ಬಂದರೆ ನಿಮ್ಗೆ ಆಶೀರ್ವಾದ, ಅವ್ರಿಗಲ್ಲ. ಹಲ್ಲೆಲೂಯಾ. ಬಂದರೆ ನಿಮ್ಗೆ ಆಶೀರ್ವಾದ. ದೇವ್ರು ನಿಮ್ಗೆ ಸಹಾಯ ಮಾಡ್ತಾನೆ. ನೀವು ಬೇಡ ಮುಂಚಿತವಾಗಿ ದೇವ್ರ ಎಲ್ಲ ಕಾರ್ಯ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಬೇಡಕ್ಕೆ ಮುಂಚಿತವಾಗಿ ದೇವ್ರಿಗೆ ಎಲ್ಲ ಕಾರ್ಯವನ್ನು ಸಫಲ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ 3 ವಿಷಯ: ಡಿಸಿಪ್ಲಿನ್, ಇನ್ನೊಂದು ಯಾವುದು? ಡಿಸಿಷನ್, ಮೂರನೇದು ಒಬೇಡಿಯನ್ಸ್. ಈ 3 ವಿಷಯ ಇದೆಲ್ಲ ಕ್ರೈಸ್ತ ಮಸ್ಟ್ ಇರಲೇಬೇಕಾದ 3 ವಿಷಯಗಳು. ಯಾವಾಗ ಮರಿಬಾರ್ದು ನಾವು? ವಿಧೇಯತೆ. ವಿಧೇಯತೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ದಾವೀದನು ದೇವ್ರು ಭಾಳ ಪ್ರೀತಿ ಮಾಡಿದ್ದಾರೆ. ಒಬ್ಬ ಕುರುಬಾಗಿದ್ದ ಆತನು. ಗೊತ್ತಾ ನಿಮಗೆ? ಕುರುಬನಿಂದ ಯಾವ ಪೊಸಿಷನ್ ಕೊಟ್ಟ ದೇವರು ಆತನಿಗೆ? ಸಿಂಹಾಸನ ಕೊಟ್ಟಾರೆ. ಕಿಂಗ್, ದ ಕಿಂಗ್ ಆಫ್ ದಿ ಇಸ್ರಾಯೇಲ್. ಇಸ್ರಾಯೇಲ್ ಒಬ್ಬ ರಾಜನಾಗಿ ಮಾಡಿದ ದೇವರು. ಬಟ್ ದಾವೀದ ತಪ್ಪು ಮಾಡುವಾಗ ದೇವರಿಗೆ ಸಿಟ್ಟು ಬಂತಾರೆ. ನೀನು ಎಲ್ಲಿಂದ ದಾವಿದ, ಎಲ್ಲಿಂದ ನಾನು ಕರ್ಕೊಂಡೋಗಿ ನೀನು ಎಲ್ಲೇ ಇಟ್ಟೇನೆ? ನೀ ಮಾಡಿದ್ದೇನು ದಾವಿದನೆ? ಅಂತ ದೇವ್ರಿಗೆ ಏನು ಮಾಡಿದೆ? ಒಂದು ಸಿಟ್ಟು ಬಂದು ಶಿಕ್ಷಿಸಿದ ದಾವಿದನ. ಯಾಕೆ? ಅವಿಧೇಯತೆ. ದೇವ್ರು ದಾವಿದನ ಗೊತ್ತಿದೆ ನಾ ಮಾಡೋದು ತಪ್ಪು ಅಂತೇಳಿ. ಬಟ್ ದಾವಿದನು ತಿರುಗಿ ಅದೇ ತಪ್ಪನ್ನು ಮಾಡಿದ. ಬಟ್ ದೇವರು ಆತನನ್ನು ಕ್ಷಮಿಸಿದ್ದಾರೆ, ಬಟ್ ಶಿಕ್ಷಿಸದ ಆತನು ಬಿಡಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಇವತ್ತಿಂದ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ನಾವು ಲೈಫ್ದಲ್ಲಿ. ನೋಡ್ರಿ, ಎವ್ರಿ ಸಂಡೇ ಬರ್ತಾ ಇದ್ದೇವಾ, ಆರಾಧನೆ ಮಾಡ್ತಾ ಇದ್ದೇವೆ, 2-3 ಹಾಡು ಆಡ್ತಾ ಇದ್ದೇವೆ, ವಾಕ್ಯ ಕೇಳತ್ತೇವೆ, ಹೊಂಟೇವಿ. ಇಡೀ ವಾರ ನಮ್ಮ ಜೀವನ ನಡೀತಾ ಇರ್ತೈತ್ರಿ. ಹೌದಲ್ರಿ? ಮತ್ತು ಸ್ಯಾಟರ್ಡೆ ಬರುವಾಗ ಮತ್ತೆ ಒಂದು ತೀರ್ಮಾನ, ಒಂದು ಸಂಡೇ ಹೋಗಿ ಎಷ್ಟೊಂದು ಪ್ಲ್ಯಾನ್ ಮಾಡ್ತಾರೆ. ಬಟ್ ಸ್ಯಾಟರ್ಡೆ ಏನೋ ಕೆಲಸ ಬರುವಾಗ ಮತ್ತೆ ಬ್ಯುಸಿ ಆಗಿಬಿಡ್ತೇವೆ ರೀ. ನಮ್ಮ ಕೆಲಸ ಅಂತೇಳಿ, ಓಕೆ, ಮನೇಲಿ ಪ್ರಾಬ್ಲಮ್ ಅಂತೇಳಿ, ಬೈಕಿಗೆ ಪೆಟ್ರೋಲ್ ಇಲ್ಲ ಅಂತೇಳಿ, ಹೌದಲ್ರಿ? ಆರಾಮಿಲ್ಲ ಅಂತೇಳಿ. ನೋಡ್ರಿ, ಎಷ್ಟು ಆರಾಮಿಲ್ಲ ನಾವು ಡ್ಯೂಟಿ ಹೋಗ್ತೇವೆ. ಹೌದಲ್ರಿ? ಎಷ್ಟು ಆರಾಮಿಲ್ಲ ಅಂದ್ರೆ ನಾವು ಏನು ಮಾಡ್ತೇವೆ ರೀ? ಡ್ಯೂಟಿಗೆ ಹೋಗ್ತೇವೆ. ಸ್ವಲ್ಪ ನಾವು ನೆಗಡಿ ಬಂದರೆ ಏನು ಮಾಡ್ತೇವೆ? ಡ್ಯೂಟಿ ನಾವು ದೇವ್ರ ಸನ್ನಿಧಿಗೆ ಹೋಗೋದಿಲ್ಲ. ಯಾಕೆ? ತಲೆನೋವು ಬರ್ತಾ ಇದ್ದಾರೆ. ಹೌದಲ್ರಿ? ಅದೇ ತಲೆನೋವಿಂದ ಟಿ ವಿಯಲ್ಲಿ ಕ್ರಿಕೆಟ್ ನಡೀತಾ ತಿಳ್ಕೊ, ನಾವು ಏನು ಮಾಡ್ತೇವೆ? ಆ ತಲೆನೋವು ಟ್ಯಾಬ್ಲೆಟ್ ಹಾಕೊಂಡು ಮ್ಯಾಚ್ ನೋಡ್ತಾ ಇರ್ತೇವೆ ನಾವು. ಅಂದರೆ ಡಿಸಿಪ್ಲಿನ್ ಇಲ್ಲಿದೆ ನಮ್ಮ ಲೈಫ್ದಲ್ಲಿ. ಇವತ್ತಿಂದ ಈ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಓಕೆ, ಒಂದು ಡಿಸಿಷನ್ ಆಗಿರ್ಬೋದು, ಇವು ನಮ್ಮ ಜೀವಿತವನ್ನು ಮಾರ್ಪಡಿಸುವಂಥ ವಿಷಯದಲ್ರಿ. ಹಲ್ಲೆಲೂಯಾ. ನಾವು ಎಲ್ಲರೂ ಬೈಬಲ್ನಲ್ಲಿ ಈ ಡಿಸಿಪ್ಲಿನ್, ಈ ಡಿಸಿಷನ್ ತೆಗೆದುಕೊಂಡು ವಿಧೇಯತೆ ಹೊಂದಿರೋ ಜೀವನ ಮಾಡಿದ್ರು. ಅದಕ್ಕೆ ದೇವರು ಅವ್ರ ಲೈಫಲ್ಲಿ ಅದ್ಭುತ ಮಾಡಿದ. ಹಲ್ಲೆಲೂಯಾ. ಹಾಲೆ ಛದ್ರಕ್ಕೆ ಹಬ್ಬದ ನೋಡ್ರಿ, ಬೆಂಕಿಯಲ್ಲಿ ಹಾಕಿದ್ರು ಅವರು. ಬಟ್ ಆ ಬೆಂಕಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ದಾನಿಯಲ್ನ ಎಲ್ಲ ಹಾಕಿದ್ರು ಅವರು? ಸಿಂಹದ ಗವೆಯಲ್ಲಿ ಹಾಕಿದ್ರು. ಬಟ್ ದಾನಿಯಲ್ ನೋಡ್ರಿ, ದಿವಸಕ್ಕೆ ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದ? ಎಷ್ಟೆಲ್ಲ ಹೇಳ್ರಿ? ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ನೋಡಿ, ಡಿಸಿಪ್ಲಿನ್ ಮೊದಲು ಆತನು ಒಂದು ಡಿಸಿಷನ್ ತೆಗೆದುಕೊಂಡಿದ್ದ. ಏನೋ ನಾನು ಪ್ರತಿದಿನ 3 ಸಲ ಪ್ರಾರ್ಥನೆ ಮಾಡಬೇಕು. ಅದೇ ಪ್ರಕಾರ ಜೀವನ ಮಾಡ್ತಾ ಇದ್ದ. ಇವತ್ತು ಎಷ್ಟೋ ಜನ ಅಂತಾರೆ, ಟೀಚಿಂಗ್ ಏನು ಕೊಡ್ತಾರೆ ಗೊತ್ತಾ? ಯಾವಾಗ ದಾನಿಯೇಲನನ್ನು, ಓಕೆ, ಆ ಒಂದು ಸಿಂಹದ ಗವಿಯಲ್ಲಿ ಹಾಕುವಾಗ ದಾನಿಯೇಲ ಪ್ರಾರ್ಥನೆ ಮಾಡಿದ, ದೇವರು ಆತನನ್ನು ಬಿಡಿಸಿದ. ಕಷ್ಟಗಳು ಬರುವಾಗ ದಾನಿಯೇಲ ಪ್ರಾರ್ಥನೆ ಮಾಡ್ತಾ ಹೇಳ್ರಿ, ಆತನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಇವತ್ತು ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ಗೊತ್ತಾ? ಇಡೀ ದಿವಸ ನಾವು ಪ್ರಾರ್ಥನೆ ಮಾಡೋಂಗಿಲ್ಲ, ಕಷ್ಟಗಳ ಹೊರ ಪ್ರಾರ್ಥನೆ ಮಾಡ್ತೇವೆ. ದಾನಿಯೇಲನಿಗೆ ನಮಗಿರೋ ಡಿಫ್ರೆನ್ಸ್ ಇದು. ಕಷ್ಟಗಳ 3 ಸಲ 5 ಸಲ ಮಾಡ್ತೇವೆ ನಾವು. ಹೌದಲ್ರಿ? ಅದೇ ಎಲ್ಲ ನಮ್ಮ ಜೀವನ ಚೆನ್ನಾಗಿ ನಡೆಯುವಾಗ ಪ್ರಾರ್ಥನೆ ಏನು ಬರೋದಿಲ್ಲರಿ. ಹೌದಲ್ರಿ? ಪ್ರಾರ್ಥನೆ ಏನು ಬರೋದಿಲ್ಲ. ನೋಡ್ರಿ, ತನ್ನ ಲೈಫ್ದಲ್ಲಿ ಒಂದು ಡಿಸಿಷನ್ ತೆಗೆದುಕೊಂಡಿದ್ದ, ಅದ್ರ ಪ್ರಕಾರ ಡಿಸಿಪ್ಲಿನ್ ಆಗಿ ಜೀವನ ಮಾಡ್ತಾ ಇದ್ದ, ದೇವ್ರ ವಿಧೇಯನಾಗಿ ಆತನು ಜೀವನ ಮಾಡ್ತಾ ಇದ್ದ. ದೇವ್ರ ಸಿಂಹದ ಗವಿಗಳಿಂದ ದಾನಿಯೇಲನ ಬಿಡಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಈ 3 ವಿಷಯ ನಮ್ಮ ಜೀವಿತದಲ್ಲಿ ಎಷ್ಟು ಬಿಡುಗಡೆ ಮಾಡ್ತಾವೆ ನೋಡ್ರಿ. ಹಲ್ಲೆಲೂಯಾ. ಬೆಂಕಿ ಅವ್ರನ್ನ ಏನು ಮಾಡ್ಲಿಕ್ಕಾಗಿಲ್ಲ, ಸಿಂಹಗಳು ಏನು ಮಾಡ್ಲಿಕ್ಕಾಗಿಲ್ಲ. ಹಲ್ಲೆಲೂಯಾ. ಇವತ್ತು ನಮಗೆ ಬರುವಂಥ ಸಮಸ್ಯೆ ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಯಾವಾಗ ಈ 3 ವಿಷಯಗಳನ್ನು ಫಾಲೋ ಅಪ್ ಮಾಡುವಾಗ,
ಹಲ್ಲುಯ್ಯ. ಅದಕ್ಕೆ ಇವತ್ತು ಒಂದು ಡಿಸಿಷನ್ ತೆಗೆದುಕೊಳ್ರಿ. ನಾ ಪ್ರತಿ ಸಲ ಬರುವಾಗ ಎಷ್ಟು ಜನ ನೀವು ಬಂದಿರಲ್ಲ, ಕಂಪಲ್ಸರಿ ಯು ಮಸ್ಟ್ ಅಟೆಂಡ್. ಅಣ್ಣ ಅಲ್ಲಿ ಭಾಳ ದೂರ ಆಗಿತ್ತಣ್ಣ, ಊರು ಬೇಕು, ಸ್ಕೂಲ್ ಕಾಲೇಜ್ ಹೋಗ್ಬೇಕು, ಅಲ್ಲಿ ಮಾರ್ಕೆಟ್ ಹೋಗ್ಬೇಕು. ನೋ, ದೇವರು ಯಾವಾಗ ಮೊದಲನೇ ಸ್ಥಾನ ನೀವು ಕೊಡುವಾಗ ನಿಮ್ಮ ಲೈಫ್ದಲ್ಲಿ ಯಾವ ಕೊರತೆ ಇರೋದಿಲ್ಲ. ಅರ್ಥ ತಿಳಿಯೋದು? ದೇವರಿಗೆ ಮೊದಲನೇ ಸ್ಥಾನ ನೀವು ಕೊಡುವಾಗ ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಯಾವ ವಿಷಯದಲ್ಲಿ ಕೊರತೆ ಇರೋದಿಲ್ಲ. ಅದನ್ನೇ ಸೆಕೆಂಡ್ರಿ ಥರ್ಡ್ ಪ್ಲೇಸ್ ಕೊಡುವಾಗ ನಿಮ್ಮ ಲೈಫ್ದಲ್ಲಿ ಕೊರತೆಗಳಿರ್ತಾವೆ. ಅಲ್ಲೇ ಯಾವಾಗ ನೆನ್ಪಿಡ್ಕೋರಿ. ಅದಕ್ಕೆ ಇವತ್ತು ಎಷ್ಟು ಜನ ಬಂದಿದ್ರೆ ನೆಕ್ಸ್ಟ್ ವೀಕ್ ನೀವು ಕಂಪಲ್ಸರಿ ಬರಬೇಕು. ಅಷ್ಟಲ್ಲದೆ ಮತ್ತೆ ಯಾರು ಬಂದು ಅವ್ರು ಕರ್ಕೊಂಬರ್ಬೇಕು ನೀವು. ಹಲ್ಲುಯ್ಯ. ಈ ರೀತಿ ಜೀವಿಸುವಾಗ ದೇವರು ಸಂತೋಷಪಡಿಸುತ್ತೆ. ಅಷ್ಟಲ್ಲದೆ ನಾವು ದೇವರ ಹೃದಯವನ್ನು ಗೆಲ್ತೇವೆ ಪ್ರೇರೆ. ಹಲ್ಲುಯ್ಯ. ದೇವರೆಲ್ಲರ ಆಶೀರ್ವದಿಸಲಿ, ವಾಕ್ಯವನ್ನು ಆಶೀರ್ವದಿಸಲಿ. ಎಸ್, ಎಲ್ಲ ಪ್ರೇಯರ್ ಮಾಡಿಕೊಳ್ಳೋಣ, ಕಣ್ಣು ಮುಚ್ಚಿಕೊಳ್ಳೋಣ ಪ್ರೇರೆ.